ತಲೆಯಲ್ಲೇ ಸ್ಟೋರ್ ಮಾಡ್ತೀರಿ. ನಾನೀಗ ಒಂದು ಕ್ವೆಶ್ಚನ್ ಕೇಳ್ತೇನೆ, ಯಾರಾದ್ರೂ ಕರೆಕ್ಟ್ ಆನ್ಸರ್ ಹೇಳ್ತೀರಲ್ವ ಅವರಿಗೆ ನನ್ನ ಲೆಕ್ಕದಿಂದ 500 rupees ಕೊಡ್ತೇನೆ. ಓಕೆ, ಕ್ವೆಶ್ಚನ್ ಕರೆಕ್ಟಾಗಿ ಕೇಳಿ. ಒಬ್ಬ ತಂದೆ ಇರ್ತಾನೆ, ಅವನಿಗೆ 3 ಮಕ್ಕಳಿರ್ತಾರೆ. ತಂದೆ ಹತ್ರ 17 ಒಂಟೆ ಇರುತ್ತೆ, 17 camels. ಓಕೆ, ತಂದೆಯವರ ವಿಲ್ಲಲ್ಲಿ ಏನು ಬರೀತಾರಂದ್ರೆ, ನನ್ನ ಫಸ್ಟ್ ಮಗನಿಗೆ 1/2 of the camel ಸಿಗಬೇಕು ಅಂದರೆ ಹಾಫ್. ಸೆಕೆಂಡ್ ಮಗನಿಗೆ 1/3 of the camel ಸಿಗಬೇಕು ಅಂತ. ಥರ್ಡ್ ಮಗನಿಗೆ 1/9 of the camel ಸಿಗಬೇಕು ಅಂತ. ಫಸ್ಟಿಗೆ ಹಾಫ್, ಸೆಕೆಂಡಿಗೆ 1/3, ಥರ್ಡ್ಗೆ 1/9. ಒಂದು ದಿನ ತಂದೆ ತೀರಿ ಹೋದಾಗ ಈಗ 17 ಒಂಟೆಗಳಿವೆ. ಆ ಒಂಟೆಗಳನ್ನು ಈಗ ಮಕ್ಕಳಿಗೆ ಡಿವೈಡ್ ಮಾಡಬೇಕು. ಹೇಗೆ ಡಿವೈಡ್ ಮಾಡಬೇಕು? ದಯವಿಟ್ಟು ಒಂದು ಒಂಟೆಯನ್ನು ಕಟ್ ಮಾಡಿ ಅರ್ಧ, ದಟ್ ಈಸ್ ನಾಟ್ ಅಲೌಡ್. ಓಕೆ, ಬಿಕಾಸ್ ಐ ನೋ 17/2 ಮಾಡಿದ್ರೆ ನೀವು ಕಟ್ ಮಾಡ್ತೀರ ಅಂತ. ಕಟ್ ಮಾಡಲಿಕ್ಕೆ ಕಟ್ ಮಾಡಿದ್ರೆ ಹೇಗೆ ಮಾಡ್ತೀರಿ? ಐ ವಿಲ್ ಗಿವ್ ಯು ದ ಟೈಮ್, 20 seconds ಕೊಡ್ತೇನೆ. ಕರೆಕ್ಟ್ ಆನ್ಸರ್ ಹೇಳಿದವರಿಗೆ 500 ಸ್ಟ್ರೇಟ್ ಅದು ಮುಸಾಫಿರ್. Anybody knows the answer? ಆನ್ಸರ್ ಇದೆ ಇದಕ್ಕೆ? ಆನ್ಸರ್ ಇಲ್ಲ ಅಲ್ವಾ? 3 ಜನರು ಬನ್ನಿ ಸ್ಟೇಜಿಗೆ. 1, 2, 3 ಬನ್ನಿ. ಮುಸಾಮಿಲ್ ಸಹ ಬನ್ನಿ. ಕರೆಕ್ಟಾಗಿ ಕೇಳಬೇಕಾಯ್ತು. ಇದು ಈಗ ಎಷ್ಟು ಕ್ಯಾಮಲ್ಗಳಿವೆ? ಹೌ ಮೆನಿ? 17. ಒಬ್ರು ಒಂದು ಮುಸಾಮಿಲ್ ಅವ್ರ ಹತ್ರ ಹೇಳ್ತಾರಂತೆ, ನೋಡಿ ಈ ಥರ ಒಂದು ಪ್ರಾಬ್ಲಮ್ ಬಂದಿದೆ, 17 ಒಂಟೆಗಳಿವೆ, ಫಸ್ಟ್ ಮಗನಿಗೆ ಹಾಫ್ ಕೊಡಬೇಕಂತೆ, ಸೆಕೆಂಡ್ ಮಗನಿಗೆ 1/3 ಕೊಡಬೇಕಂತೆ, ಥರ್ಡ್ಗೆ 1/9 ಕೊಡಬೇಕಂತೆ. ಆಗ ಮುಸಾಮಿಲ್ ಹೇಳ್ತಾರೆ, ಎಬ್ಬೆ ಅದು ಎಂತ ದೊಡ್ಡ ವಿಷಯ, ನನ್ನ ಗಾರ್ಡನಲ್ಲಿ ಒಂದು ಒಂಟೆ ಇದೆ, ತೆಗೊಂಡೋಗಿ ಅಂತ ಹೇಳ್ತಾರೆ. ಅರ್ಥ ಮಾಡ್ತಾರೆ? ಈಗ ಎಷ್ಟು ಒಂಟೆಗಳಿವೆ? 18. ಫಸ್ಟ್ ಮಗನಿಗೆ ಎಷ್ಟು? ಹಾಫ್. 18/2 ಎಷ್ಟು? 9 ಅಲ್ವಾ? ಫಸ್ಟ್ ಫೆಲೋ ಗಾಟ್ 9. ಸೆಕೆಂಡ್ ಅವನಿಗೆ ಎಷ್ಟು? 1/3. 18/3 ಎಷ್ಟು? 6. ಸೆಕೆಂಡ್ ಮಗನಿಗೆ ಎಷ್ಟು ಸಿಕ್ಕಿತ್ತು? ಥರ್ಡ್ ಅವನಿಗೆ 1/9 ಅಲ್ವಾ? 18/9 ಎಷ್ಟು? 3. 2 ಅಲ್ವಾ? ಸೊ ಇವನಿಗೆ 2. ಫಸ್ಟ್ ಅವನಿಗೆ ಎಷ್ಟು? 9. ಸೆಕೆಂಡ್ ಅವನಿಗೆ 6. 9 + 6 ಎಷ್ಟು? 15. ಥರ್ಡ್ ಅವನಿಗೆ ಎಷ್ಟು? 2. 15 + 2 ಎಷ್ಟು? ಎಷ್ಟು ಉಳಿದಿದೆ? ಮುಸಾಮಿಲ್ ತಗೊಂಡು ಹೋಗ್ತಾನೆ. ಕ್ಲಾಪ್ ಹೊಡಿರಿ ಅಲ್ವಾ? ಈ ಪ್ರಾಬ್ಲಮ್ ನಾನು ನಿಮ್ಗೆ ಯಾಕೆ ಕೊಟ್ಟದಂದ್ರೆ, ನಾವು ಯಾವುದಾದ್ರೂ ಒಂದು ಪ್ರಾಬ್ಲಮ್ ನಮ್ಮ ಲೈಫಲ್ಲಿ ಬಂದಾಗ ನಾವು ಎಣಿಸ್ತೇವೆ ಈ ಪ್ರಾಬ್ಲಮಿಗೆ ಸೊಲ್ಯೂಷನ್ ಇಲ್ಲ ಅಂತ. ನಾನು ಕೇಳಿದೆ ಎಲ್ಲರ ಹತ್ರ, ಇದಕ್ಕೆ ಸೊಲ್ಯೂಷನ್ ಇದೆಯಾ ಅಂತ. ನೀವೇನು ಹೇಳಿದ್ರಿ? ಇಲ್ಲ. ಜಸ್ಟ್ ಬಿಕಾಸ್ ಐ ಡೋಂಟ್ ನೋ ದ ಸೊಲ್ಯೂಷನ್ ಡಸ್ ನಾಟ್ ಮೀನ್ ದ ಪ್ರಾಬ್ಲಮ್ ಡಸ್ ನಾಟ್ ಹ್ಯಾವ್ ಅ ಸೊಲ್ಯೂಷನ್. ನಾಳೆ ಎಲ್ಲರಿಗೆ
ಲೈಫಲ್ಲಿ ಸಕ್ಸಸ್ ಆಗಬೇಕಲ್ವಾ? ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಪವರ್ಫುಲ್, ಎಸ್ ಆರ್ ನೋ? ಹಾಗಿದ್ರೆ ಎನಿ ಪ್ರಾಬ್ಲಮ್ ನಿಮಗೆ ಬಂದರೆ ನಿಮ್ಮ ಮೈಂಡ್ ಸೆಟ್ ಹೇಗಿರ್ಬೇಕಂದ್ರೆ, ನಾನು ಇದನ್ನು ಸಾಲ್ವ್ ಮಾಡ್ತೇನೆ. ಅದಕ್ಕೆ ಒಂದು ಕರೆಕ್ಟ್ ಎಕ್ಸಾಂಪಲ್ ಕೊಡ್ತೇನೆ. ನನಗೆ ಇವತ್ತಿಲ್ಲಿ ಬರುವಾಗ ಬಹಳ ಖುಷಿ ಆಯಿತು. ಯಾಕಂದರೆ ಸ್ವಲ್ಪ ಹೊರಗಡೆ ನೋಡುವಾಗ ಮಡಿಕೇರಿ ನೋಡಿದ ಆಯಿತು ನನಗೆ. ಅದು ವೆದರು, ಬೆಟ್ಟ, ಮತ್ತು ಗಣೇಶಂದು ಹಾಡು, ಮುಂಗಾರು ಮಳೆ, ಆ ಥರ ನನಗೆ ಏನೋ ಒಂದು ಫೀಲಿಂಗ್ ಬಂತು. ಮಡಿಕೇರಿ ಹೋದಾಗ ನಮ್ಮ ಮುಜಾಮಿಲ್ ಅವರ ಮನೆಯಲ್ಲಿ ಒಂದು ಎಕ್ವೇರಿಯಂ ಇದೆ. ಎಷ್ಟು ಜನರ ಮನೆಯಲ್ಲಿ ಎಕ್ವೇರಿಯಂ ಇದೆ? ಕೈ ಮೇಲೆ ಮಾಡಿ. ಎಕ್ವೇರಿಯಂ ಇದೆ? ಹಾಂ, ಗುಡ್ ಗುಡ್. ಸೊ ಒಂದು ಸರ್ತಿ ನಾನು ಅವರ ಮನೆಗೆ ಹೋದಾಗ ಅಲ್ಲಿ ಮೀನೆಲ್ಲ ಇತ್ತು ಎಕ್ವೇರಿಯಮಲ್ಲಿ, ಚಿಕ್ಕ ಚಿಕ್ಕ ಮೀನುಗಳು. ನಾನೇನು ಮಾಡಿದೆ ಗೊತ್ತಾ? ನಾನೊಂದು ಶಾರ್ಕ್ ತೆಗೆದು ಎಕ್ವೇರಿಯಮಲ್ಲಿ ಹಾಕಿದೆ. ವಾಟ್ ವಿಲ್ ದ ಶಾರ್ಕ್ ಡೂ? ಈಟ್ ದ ಸ್ಮಾಲ್ ಫಿಶ್. ಆಗ್ತಾ ಇತ್ತು, ತಿಂತಾ ಇತ್ತದು. ಹಸಿವಾದಾಗ ತಿಂತದದು. ಅದು ನಮ್ಮ ಥರ ಹಸಿವಿರದಿದ್ರು ತಿನ್ನುವ ಥರ ಪ್ರಾಣಿ ಅಲ್ಲ ಅದು ಶಾರ್ಕ್. ಸೊ ಇಟ್ ವಾಸ್ ಈಟಿಂಗ್. ಒಂದು ರಾತ್ರಿ ನಾನೇನು ಮಾಡಿದೆ ಅಂದರೆ, ಆ ಶಾರ್ಕ್ ಈ ಕಡೆ ಮಲಗಿರುವಾಗ ಒಂದು ಗ್ಲಾಸ್ ಪಾರ್ಟಿಷನ್ ತೆಗೆದು ಆ ಎಕ್ವೇರಿಯಂ ಮಧ್ಯದಲ್ಲಿ ಹಾಕಿದೆ. ಎಕ್ವೇರಿಯಂ ಮಧ್ಯದಲ್ಲಿ ಹಾಕುವಾಗ ಆ ಚಿಕ್ಕ ಮೀನುಗಳೆಲ್ಲ ಈ ಕಡೆ ಇತ್ತು, ಶಾರ್ಕ್ ಈ ಕಡೆ ಇತ್ತು. ಬೆಳಿಗ್ಗೆ ಆ ಶಾರ್ಕ್ ಎದ್ದ ತಕ್ಷಣ ಹಸಿವಾಯ್ತದಕ್ಕೆ, ಈ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡಿದೆ. ತಲೆ ಡಪ್ ಅಂತ ಯಾವುದಕ್ಕೆ ತಾಗಿದ್ದದು? ಗ್ಲಾಸ್. ಇದು ನಿಮ್ಗೆಲ್ಲರಿಗೂ ಆಗಿರ್ಬೋದು. ಮಂಗಳೂರು ವಾಲಿಯಲ್ಲೆಲ್ಲ ಹೋಗುವಾಗ ಯಾವುದೋ ಒಂದು ಗ್ಲಾಸ್ ಇರುತ್ತೆ, ನೀವು ಡಪ್ ಅಂತ ಹೊಡಿತೀವಿ. ಹೊಡೆದ ನಂತರ ಏನು ಮಾಡ್ತೀವಿ? ಓ, ಗ್ಲಾಸ್ ಇದೆ ಅಂತ ಹಿಂದೆ ಹೋಗಿ ಈ ಕಡೆಯಿಂದ ಬರ್ತೀವಿ. ಬಟ್ ಪಾಪ ಶಾರ್ಕು ನಿಮ್ಮ ಥರ ಈ ಸಹಾರ ಸ್ಕೂಲಿಗೆ ಹೋಗಿಲ್ಲಲ್ವಾ? ಸೊ ಅದಕ್ಕೆ ಗೊತ್ತಿಲ್ಲ ಪಾಪ ಗ್ಲಾಸ್ ಅಂದರೆ ಏನು ಅಂತ. ಅದು ಹೊಡಿತಾ ಇತ್ತು ಒಂದು 10 ಸರ್ತಿ 15 ಸರ್ತಿ ಹೊಡಿತು. 16ನೇ ಸರ್ತಿ ಹೊಡೆಯುವಾಗ ಆ ಶಾರ್ಕಿಂದ ರಕ್ತ ಬರ್ಲಿಕ್ಕೆ ಶುರುವಾಯಿತು. ಆಗ ನನಗೆ ಪಾಪ ಕಂಡಿದ್ದು, ನಾನು ಚಿಕ್ಕ ಚಿಕ್ಕ ಮೀನುಗಳನ್ನು ಈ ಕಡೆಯಿಂದ ತೆಗೆದು ಇಲ್ಲಿ ಹಾಕಿದೆ, ಶಾರ್ಕ್ ಅದನ್ನು ಅಲ್ಲಿ ತಿಂತಾ ಇತ್ತು. ಹಾಗೆ ಮಾಡ್ತಾ ಇದ್ದೆ ನಾನು. ಒಂದು 2 ತಿಂಗಳಾದ ನಂತರ ನಾನು ಆ ಗ್ಲಾಸ್ ಪಾರ್ಟಿಷನ್ ಏನು ಹಾಕಿದ್ದೆ ಅಲ್ವಾ, ಅದನ್ನು ತೆಗೆದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆ ಶಾರ್ಕ್ ಒಂದು ದಿನ ಕೂಡ ಈ ಕಡೆ ಹೋಗೇ ಇಲ್ಲ. ನಾನು ಆಗ ಮುಜಾಮಿಲ್ ಅವರ ಹತ್ರ ಕೇಳಿದೆ, ಮುಜಾಮಿಲ್ ಯಾಕೆ ಆ ಶಾರ್ಕ್ ಆ ಕಡೆ ಹೋಗಿಲ್ಲ? ನಾನು ಗ್ಲಾಸ್ ತೆಗ್ದಿದ್ದೇನಲ್ವಾ ಅಂತ. ಆಗ ಅವ್ರು ಹೇಳಿದರು, ಸರ್, ಆ ಶಾರ್ಕ್ ಎಣಿಸ್ತಾ ಇದೆ, ಅದಕ್ಕೆ ಆ ಕಡೆ ಹೋಗ್ಲಿಕ್ಕೆ ಆಗಲ್ಲ. ಯಾಕಂದರೆ ಅದು 2-3 ಸರ್ತಿ ಟ್ರೈ ಮಾಡಿ ನೋಡಿದೆ ಅಲ್ವಾ ಹೋಗ್ಲಿಕ್ಕೆ. ಅದಾದ ನಂತರ ಅದರ ತಲೆಯಲ್ಲಿ ಕೂತ್ಕೊಂಡಿದೆ ಏನಂದರೆ ಆ ಕಡೆ ನನಗೆ ಹೋಗಿ ಆಗಲ್ಲ ಅಂತ, ಅದಕ್ಕೆ ಅದು ಹೋಗಿಲ್ಲ. ಈ ಪ್ರಾಬ್ಲಮ್ ನಮ್ಮ ಜಿಲ್ಲೆಯ ಮಕ್ಕಳಿಗೆ ಏನಂದರೆ, ನಾನು ಕಳೆದ 15 ವರ್ಷದಿಂದ IPS, IAS, IRS ಇದೆಲ್ಲ ಯಾರು ಕ್ಲಿಯರ್ ಆಗಿದ್ದಾರೆ UPSC ಅವರಿಗೆ ಟ್ರೈನಿಂಗ್ ಮಾಡೋದು ನಾನು. ಆಯ್ತು, ಕ್ಲಾಪ್ ಹೊಡಿಬೇಡಿ, ಕ್ಲಾಪ್ ಯಾವ ಹೊಡಿಬೇಕಂತ ಹೇಳ್ತೇನೆ ನಾನು. ಜಡ್ಜ್ಗಳಿಗೂ ಟ್ರೈನಿಂಗ್ ಮಾಡೋದು ನಾನು ಫಸ್ಟ್ ಕ್ಲಾಸಿಗೆ ಹೋಗಿ ಕೇಳಿದ ಪ್ರಶ್ನೆ ಏನಂದರೆ, ಎಷ್ಟು ಜನರು ಮಂಗಳೂರು IAS ಆಗಿದ್ದೀರಿ, IPS ಆಗಿದ್ದೀರಿ, ಕೈ ಮೇಲೆ ಮಾಡಿ ಅಂತ. ಯಾರು? ಎಷ್ಟು ಬೇಜಾರಾಗುತ್ತಂದರೆ, ಇಲ್ಲಿ ನನಗೆ ನಿಮ್ಮನ್ನೆಲ್ಲ ನೋಡುವಾಗ 100% ಇದರಲ್ಲಿ IPS, IAS, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಕಮಿಷನರ್ ಆಗೋರು ಎಷ್ಟೋ ಜನರಿದ್ದೀರಿ. ಬಟ್ ತಲೆಯಲ್ಲಿ ಏನು ಕೂತ್ಕೊಂಡು ಬಿಟ್ಟಿದೆ ಅಂದರೆ, ನಮ್ಮಿಂದ ಅದು ಕಷ್ಟ, ಅದು ನಾವು ಹೇಗೆ ಮಾಡೋದು ಅಂತ. ಅದಕ್ಕೇನಾಗ್ತಾ ಇದೆ, ನಾರ್ತ್ ಕರ್ನಾಟಕದವರು ಆಗ್ತಾ ಇದ್ದಾರೆ, ನಾರ್ತ್ ಇಂಡಿಯಾದವರು ಆಗ್ತಾ ಇದ್ದಾರೆ. ನಾವೆಲ್ಲರೂ ಯಾವುದೋ ಒಂದು ಕೆಲಸಕ್ಕೆ ಸೇರಿಕೊಂಡು 9 to 5 ಜಾಬಲ್ಲಿ ಕೂತ್ಕೊಂಡು, ಅದು ತಪ್ಪಂತ ಹೇಳ್ತಾ ಇಲ್ಲ. ಬಟ್ ಕೆಪಾಸಿಟಿ ಇರುವಾಗ ಅದನ್ನು ಕೂಡ ಟ್ರೈ ಮಾಡಬೇಕಲ್ವಾ? ಟ್ರೈ ಮಾಡಿ ಸಿಗದಿದ್ರೆ ಪರವಾಗಿಲ್ಲ. 10 ಲಕ್ಷ ಜನರು ಬರೀತಾರೆ, 800 ಪೋಸ್ಟ್ ಇರೋದು ಗೊತ್ತು ನನಗೆ.
ಟ್ರೈ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಅದಕ್ಕೆ ಇವತ್ತಿನ ಸೆಷನ್ ನಾನು 2 ಭಾಗ ಮಾಡಿದ್ದೇನೆ. ಒಂದು ಕರಿಯರ್ ಗೈಡೆನ್ಸು, ಎರಡನೇದು ಸೈಬರ್ ಸೆಕ್ಯೂರಿಟಿ. ಫಸ್ಟ್ ಪಾಯಿಂಟ್ ಈಗ ಏನಾಗಿದೆ ಅಂದರೆ, ನಮ್ಮ ದೇಶದಲ್ಲಿ ಒಂದು ನ್ಯೂ ಎಜುಕೇಷನ್ ಪಾಲಿಸಿ ಅಂತ ಬಂದಿದೆ. ಮೊದಲು BA, BSc, BCom, BBA, BBM ಇದೆಲ್ಲ ಕೋರ್ಸ್ ಮೊದಲು 3 ವರ್ಷ ಇತ್ತಲ್ವಾ. ಈಗ ಎಲ್ಲ ಕೋರ್ಸು 4 ವರ್ಷ. ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ನೀವು ನೋಡಿ, ಏನಪ್ಪಯ್ಯ ವೆಬ್ಸೈಟಿಗೆ ಹೋಗಿ, ಏನಪ್ಪಯ್ಯ ಮಂಗಳೂರಲ್ಲಿ ಯೂನಿವರ್ಸಿಟಿ ಇದೆ, BBA ಕೋರ್ಸ್ ಎಷ್ಟು 4 ವರ್ಷ. LOCS ವೆಬ್ಸೈಟಿಗೆ ಹೋಗಿ 4 ವರ್ಷ. ನಿಟ್ಟೆ ವೆಬ್ಸೈಟಿಗೆ ಹೋಗಿ ಎಲ್ಲ ಕೋರ್ಸ್ ಈಗ BA, BCom, BBM, BCA. ಇಟ್ ಹ್ಯಾಸ್ ಬಿಕಮ್ ಹೌ ಮೆನಿ ಇಯರ್ಸ್? 4 years. ಎಷ್ಟು ಜನರಿಗೆ ಗೊತ್ತಿತ್ತು? ಕೈ ಮೇಲೆ ಮಾಡಿ. 4-5 ಜನರಿಗೆ ಗೊತ್ತಿತ್ತು, ಉಳಿದವರಿಗೆ ಗೊತ್ತಿಲ್ಲ. ಸೆಕೆಂಡ್ ಪಾಯಿಂಟ್, ನೀವು ಬೇಕಾದರೆ 3 ವರ್ಷ ಆದ ನಂತರ ಹೊರಗಡೆ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಾನು BCA ಸೇರ್ಕೊಂಡಿದ್ದೇನೆ, 3 ವರ್ಷ ಆದ ನಂತರ ಹೊರಗೆ ಬರ್ಬೋದು. ನನಗೆ BCA ಅಂತ ಡಿಗ್ರಿ ಸಿಗುತ್ತೆ. ನಾನು 4 ವರ್ಷ ಕಂಪ್ಲೀಟ್ ಮಾಡಿ ಹೊರಗೆ ಬಂದರೆ ನನಗೆ BCA ಬ್ರ್ಯಾಕೆಟಲ್ಲಿ ಆನರ್ಸ್ ಅಂತ ಸಿಗ್ತದೆ, HONS ಅಂತ. ಸೊ ಅದಕ್ಕೆ ಈಗ ನೀವು ನ್ಯೂಸ್ ಪೇಪರ್ ನೋಡುವಾಗ ನೀವು ನೋಡ್ಬೋದು, ಅವರು ಡಿಗ್ರಿ ಕೊಡುವಾಗ BSc ವಿತ್ ಆನರ್ಸ್. BSc ಅಂದರೆ ಎಷ್ಟು ವರ್ಷ? 3 ವರ್ಷ. BSc ವಿತ್ ಆನರ್ಸ್ ಅಂದರೆ ಎಷ್ಟು ವರ್ಷ? 4 ವರ್ಷ. ಅದಕ್ಕೆ ಯಾರು ನನ್ನ ಹತ್ರ ಕೇಳಿದ್ರು, ಸರ್ ಆನರ್ಸ್ ಇದ್ರೆ ಬೆನಿಫಿಟ್ ಏನು ಸರ್ ಅಂತ. ನಾನು ಹೇಳಿದೆ, ನಿಮ್ಮ ಹತ್ರ BSc ಇದ್ದರೆ MSc ಮಾಡ್ಬೋದು, BCom ಇದ್ದರೆ MCom ಮಾಡ್ಬೋದು, BBA ಇದ್ದರೆ MBA ಮಾಡ್ಬೋದು, BA ಇದ್ದರೆ MA ಮಾಡ್ಬೋದು. ಆದರೆ ಯಾವುದೇ ಡಿಗ್ರಿ ವಿತ್ ಆನರ್ಸ್ ಇದ್ದರೆ ನೀವು ಡೈರೆಕ್ಟ್ಲಿ PhD ಮಾಡ್ಬೋದು. ಮಾಸ್ಟರ್ ಡಿಗ್ರಿ ಮಾಡದೆ PhD ಮಾಡಿ, ನಿಮ್ಮ ಹೆಸರೇನಪ್ಪ? ಜೋರಾಗಿ ಹೇಳೋ. ಮುಸ್ತಫಾ. ಇದೆಯಲ್ಲ, ನಮ್ಮ ತಲೆ ಒಳಗೆ ಒಂದು ಮೆದುಳಿದೆ, ಅದಕ್ಕೆ ನಾವು ಬ್ರೈನ್ ಅಂತ ಕರಿತೀವಿ. ಆ ಬ್ರೈನ್ಗೆ 2 ಭಾಗ ಇದೆ, ಒಂದು ಲೆಫ್ಟ್, ಒಂದು ರೈಟ್. ಆಯ್ತಾ? ಇಲ್ಲಿ ಕೆಲವರು ಲೆಫ್ಟ್ ಬ್ರೈನ್ ಆಗಿದ್ದೀರಿ, ಕೆಲವರು ರೈಟ್ ಬ್ರೈನ್ ಆಗಿದ್ದೀರಿ. ಫಸ್ಟ್ ನೀವೇನು ಮಾಡಬೇಕಂದ್ರೆ, ನೀವು ಆ ಟೆಸ್ಟ್ ತೆಗಿಬೇಕು. ಯಾವ ಟೆಸ್ಟ್? ನೀನು ಲೆಫ್ಟ್ ಬ್ರೈನಾ ರೈಟ್ ಬ್ರೈನಾ ಎಲ್ಲಿ ತೆಗೆಯುವುದು? ನಾನು ಹೇಳ್ತೇನೆ ಎಲ್ಲಿ ತೆಗಿಬೇಕಂತ. ಆ ಟೆಸ್ಟ್ ತೆಗೆಯುವಾಗ ನಿಮ್ಗೆ ಗೊತ್ತಾಗುತ್ತೆ ಲೆಫ್ಟಾ ರೈಟಾ ಅಂತ. ನಾನು ಯಾವಾಗಲೂ ಹೇಳೋದು, ಯಾರೆಲ್ಲ ಲೆಫ್ಟ್ ಬ್ರೈನ್ ಅವರು ಡಾಕ್ಟರ್ ಆಗಬೇಕು, ಎಂಜಿನಿಯರ್ ಆಗಬೇಕು, ಲಾಯರ್ ಆಗಬೇಕು, CA ಆಗಬೇಕು. ಯಾರು ಲೆಫ್ಟ್ ಬ್ರೈನ್ ಇದ್ದವರು. ಯಾರೆಲ್ಲ ರೈಟ್ ಬ್ರೈನ್ ಇದ್ದೀರಲ್ಲ ಅವರು ಆರ್ಕಿಟೆಕ್ಟ್ ಆಗಬೇಕು, ಡಿಸೈನರ್ ಆಗಬೇಕು, ಶೆಫ್ ಆಗಬೇಕು, ಥಿಯೇಟರಿಗೆ ಹೋಗ್ಬೇಕು. ಥಿಯೇಟರ್ ಅಂದರೆ ಮೂವಿ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿ, ಜರ್ನಲಿಸಮಿಗೆ ಹೋಗ್ಬೇಕು ರೈಟ್ ಬ್ರೈನ್ ಇದ್ದವರು. ಯಾಕಂದರೆ ರೈಟ್ ಬ್ರೈನ್ ಇದ್ದವರು ತುಂಬ ಕ್ರಿಯೇಟಿವ್ ಆಗಿರ್ತಾರೆ, ಲೆಫ್ಟ್ ಬ್ರೈನ್ ಇದ್ದವರು ತುಂಬ ಸಿಸ್ಟಮ್ಯಾಟಿಕ್ ಆಗಿರ್ತಾರೆ. ಪ್ರಾಬ್ಲಮ್ ಆಗೋದು ಏನಂದರೆ, ಕೆಲವು ಪೇರೆಂಟ್ಸ್ಗಳು ಫೋರ್ಸ್ ಮಾಡ್ತಾರೆ ಮಕ್ಕಳಿಗೆ. ಅವ ಲೆಫ್ಟ್ ಬ್ರೈನ್ ಆಗಿರ್ತಾನೆ, ಮುಜಾಮಿಲ್ ಥರ, ಅವನಿಗೆ ಫೋರ್ಸ್ ಮಾಡ್ತಾರೆ ನೀನು ಆರ್ಕಿಟೆಕ್ಟ್ ಆಗುವಂತ. ಅವನ ಹತ್ರ ಪಾಪ ಕ್ರಿಯೇಟಿವಿಟಿನೇ ಇಲ್ಲ. ಅವ 100 ಮನೆ ಮಾಡ್ತಾನೆ. ಆ 100 ಮನೆ ನೀವು ನೋಡುವಾಗ ಹೇಳ್ತೀರಿ, ಓ ಇದೆಲ್ಲ ಮುಜಾಮಿಲೇ ಕಟ್ಟಿದ್ದು ಅಂತ. ಯಾಕಂದ್ರೆ ಎಲ್ಲ ಒಂದೇ ಥರ ಇರ್ತದೆ ಮನೆ. ಲೆಫ್ಟ್ ಬ್ರೈನ್. ಅದೇ ರೈಟ್ ಬ್ರೈನ್ ಇದ್ದವರು ತುಂಬ ಕ್ರಿಯೇಟಿವ್ ಆಗಿ ಬೇರೆ ಬೇರೆ ಡಿಸೈನ್ ಮಾಡಿ, ಗೊತ್ತಾಯ್ತಲ್ವಾ? ಸೊ ಅದಕ್ಕೆ ಫಸ್ಟ್ ಟೆಸ್ಟ್ ಅದು ತೆಗಿಬೇಕು, ಲೆಫ್ಟ್ ಬ್ರೈನ್ ರೈಟ್ ಬ್ರೈನ್. ಸೆಕೆಂಡ್ ಟೆಸ್ಟ್ ಯಾವುದು ತೆಗಿಬೇಕಂದ್ರೆ, ಒಂದು ಕ್ಲಾಸಲ್ಲಿ, ಇದು ಟೀಚರ್ಸ್ ಕೂಡ ನೆನಪಲ್ಲಿ ಇಡಬೇಕು, 4 ಥರ ಮಕ್ಕಳಿರ್ತಾರೆ. 4 VARK ಅಂತ ಕರಿತೇವೆ. ವಿ ಅಂದರೆ ವಿಜುವಲ್, ಲಕ್ಕಿಯೆಸ್ಟ್ ಮಕ್ಕಳು ವಿಜುವಲ್. ಅವರು ನೋಡಿದರೆ ಸಾಕು, ಅವರ ತಲೆಗೆ ಹೋಗ್ತದೆ. ಎರಡನೇದು ಆಡಿಟರಿ, ಅವ್ರು ಕೇಳಬೇಕು, ಕೇಳಿದರೆ ಮಾತ್ರ ತಲೆ ಒಳಗೆ ಹೋಗ್ಬೇಕು. ಮೂರನೇದು ರೀಡ್ ರೈಟ್, ಅವರು ಬರೆದ್ರೆ ಮಾತ್ರ ಅವರ ತಲೆಗೆ ಹೋಗ್ಬೇಕು. ನಾಲ್ಕನೇದು ಕೈನೆಸ್ಥೆಟಿಕ್,
ಅವರು ಪ್ರಾಕ್ಟಿಕಲ್ ಆಗಿ ಮಾಡಿದರೆ ಮಾತ್ರ ಅವರ ತಲೆಗೆ ಹೋಗುದು. 4 types of students, VARK. ಪ್ರಾಬ್ಲಮ್ ಏನಂದ್ರೆ, ಯಾರೋ ಒಬ್ಬ ಸ್ಟೂಡೆಂಟ್ ಪಾಪ ರೀಡ್ ರೈಟ್ ಇರ್ತಾನೆ, ಅವನಿಗೆ ಬರ್ತಾರೆ ಮಾತ್ರ ತಲೆಗೆ ಹೋಗುದು. ಅವನ ಅಪ್ಪ ಹೇಳ್ತಾನೆ ಜೋರಾಗಿ ಓದು ಮಾರೆ ಮನೆಯಲ್ಲಿ ಅಂತ. ಇವ ಜೋರಾಗಿ ಓದ್ತಾನೆ, ಎಷ್ಟು ಓದಿದ್ರು ಕೂಡ ತಲೆಗೆ ಹೋಗುದು, ಯಾಕಂದ್ರೆ ಅವ ಬರ್ದು ಕಲಿತು. ಯಾರೊಬ್ಬ ಸ್ಟೂಡೆಂಟ್ ಆಡಿಟರಿ ಇರ್ತಾನೆ, ಅಪ್ಪ ಹೇಳ್ತಾನೆ ಅಮ್ಮ ಹೇಳ್ತಾರೆ ನೀನು ಬರ್ದು ಕಲಿಯೋದು, ತಲೆಗೆ ಹೋಗಲ್ಲ, ಯಾಕಂದ್ರೆ ಅವ ಜೋರಾಗಿ ಹೇಳಬೇಕು. ಸೊ ಎಲ್ಲ ಸ್ಟೂಡೆಂಟ್ಸ್ ಇವತ್ತು ಆ VARK ಟೆಸ್ಟ್ ತೆಗೆದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲರ್ನಿಂಗ್ ಸ್ಟೈಲ್ ಯಾವುದು ಅಂತ. ಅದು ಗೊತ್ತಾದರೆ ನಿಮಗೆ ಓದಿದ್ದು ಬೇಗ ನೆನಪಲ್ಲಿ ಇಡ್ಲಿಕ್ಕಾಗುತ್ತೆ, ಪ್ಲಸ್ ಆ ಎಕ್ಸಾಮಲ್ಲಿ ಆ ಬ್ಲ್ಯಾಂಕ್ ಔಟ್ ಆಗೋದುಂಟಲ್ಲ, ಆ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ. ಸೊ VARK ಇದೊಂದು ಟೆಸ್ಟ್ ನೀವು ತೆಗಿಬೇಕು. ಮೂರನೇದು, ಈ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ ಹೇಳಿದಲ್ಲ, ಅದರಲ್ಲಿ ಹೊಸ ಒಂದು ಫೀಚರ್ ಬಂದಿದೆ. ಹೊಸತ್ತು, ಇದು ಭಾರಿ ಒಳ್ಳೆಯದಿಲ್ಲ. ನಾನು ಸಹ್ಯಾದ್ರಿ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದೇನೆ, ಲಾಸ್ಟ್ 17 ವರ್ಷದಿಂದ ಅಲ್ಲೇ ನಾನು ಕಲಿಸ್ತಾ ಇದ್ದೇನೆ. ಅಲ್ಲಿ ನಿಮಗೆಲ್ಲ 17 ವರ್ಷ ಆಗಿದೆ, 17 ಆಗಿದೆ, ಯಾರಾದರೂ 16 15 ಪರವಾಗಿಲ್ಲ. ನಾನು ಆ ಸಹ್ಯಾದ್ರಿಯಲ್ಲಿ ಒಂದು 3 ವರ್ಷ ಮೊದಲು ನೀವು ಬಂದು ನನ್ನ ಹತ್ರ, ನಮ್ಮ ಸ್ಟೂಡೆಂಟ್ಸ್ ಹತ್ರ ಕೇಳಿದರೆ ನೀನು ಏನು ಕಲಿತಾ ಇದ್ದೀರಾ ಅಂತ ಕೇಳಿದರೆ ಅವ ಹೇಳ್ತಿದ್ದ, ಸರ್ ನಾನು BE ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೇನೆ ಅಂತ ಹೇಳಿ, ಕಂಪ್ಯೂಟರ್ ಸೈನ್ಸ್. ಈಗ ಬಂದು ಕೇಳಿ ಅವ ಹೇಳ್ತಾನೆ, ಸರ್ ನಾನು BE ತೆಗೆದಿದ್ದೇನೆ, ಮೇಜರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡ್ತಿದ್ದೆ, ಮೈನರ್ಸ್ ಇನ್ ಫೈನಾನ್ಸ್ ಮಾಡ್ತಾ ಇದ್ದೆ. ನಿಮಗೆ ಶಾಕ್ ಆಗ್ತದೆ, ಇದೇನಪ್ಪ ಮೇಜರ್ ಮೈನರ್ ಅಂತ. ಇದು ನ್ಯೂ ಎಜುಕೇಶನ್ ಪಾಲಿಸಿಯಲ್ಲಿ ಬಂದಿದೆ. ಇದರಲ್ಲಿ ಏನಾಗುತ್ತಂದರೆ, ನಾನು ಕೇಳಿದೆ ಯಾಕಪ್ಪ ನೀವು ಮೇಜರ್ ಮೈನರ್ ತೆಗೆದಿದ್ದೀರಿ? ಆಗ ಹೇಳಿದ್ರು, ಸರ್ ನನಗೆ ವಿಡಿಯೋ ಗೇಮ್ ಮಾಡೋದಂದರೆ ತುಂಬ ಇಷ್ಟ ಸರ್ ಅಂತ ಹೇಳಿ. ಯಾರಿಗೆಲ್ಲ ಇಷ್ಟ ಇದೆ ವಿಡಿಯೋ ಗೇಮ್ ಮಾಡೋದಂದರೆ? ವೆರಿ ಗುಡ್, ಓಕೆ. ಸೊ ಅವ ಹೇಳಿದ, ಸರ್ ನನಗೆ ವಿಡಿಯೋ ಗೇಮ್ ಮಾಡೋದಂದರೆ ತುಂಬ ಇಷ್ಟ, ನನಗೆ ಅದರಲ್ಲಿ ಹಣ ಮಾಡಬೇಕು ಸರ್ ಅಂತ ಹೇಳಿದೆ. ನಾನು ನಿಮಗೆ ಹೇಗೆ? ಸರ್ ನಾನೊಂದು ಸ್ಟಾರ್ಟಪ್ ಮಾಡ್ತೇನೆ, ಒಂದು ಕಂಪನಿ ಮಾಡ್ತೇನೆ, ನಾವು ವಿಡಿಯೋ ಗೇಮ್ಸ್ ಮಾಡ್ತೇವೆ ಸರ್ ಅಂತ ಹೇಳಿ. ಓಕೆ, ವಿಡಿಯೋ ಗೇಮ್ ಮಾಡಲಿಕ್ಕೆ ನನಗೆ ಕಂಪ್ಯೂಟರ್ ಸೈನ್ಸ್ ಗೊತ್ತಿರಬೇಕು, ಅದಕ್ಕೆ ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ತೆಗೆದಿದ್ದೇನೆ ಅಂತ ಹೇಳಿ. ಓಕೆ, ಕಂಪನಿ ನಡೆಸಲಿಕ್ಕೆ ನನಗೆ ಫೈನಾನ್ಸ್ ಗೊತ್ತಿರಬೇಕು ಸರ್, ಅದಕ್ಕೆ ನಾನು ಮೈನರ್ಸ್ ಇನ್ ಫೈನಾನ್ಸ್ ತೆಗೆದಿದ್ದೇನೆ ಅಂತ ಹೇಳಿ. ಅರ್ಥ ಮಾಡಿ, ಯಾಕಂದರೆ ನೀವು 10th ತನಕ ಎಲ್ಲಿ ಕೂಡ ಫೈನಾನ್ಸ್ ಕಲಿಯಲಿಲ್ಲ. ನಾಳೆ ಸೈನ್ಸ್ ತೆಗೆದ್ರೆ PUCಯಲ್ಲಿ ಫೈನಾನ್ಸ್ ಕಲಿಯಲ್ಲ, ನಾಳೆ ಯಾವುದೇ ಡಿಗ್ರಿ ತೆಗೆದ್ರೂ ಕೂಡ ನೀವು ಫೈನಾನ್ಸ್ ಕಲಿಯಲ್ಲ. ಸೊ ಆರ್ಟ್ಸ್ ಮತ್ತು ಸೈನ್ಸ್ ತೆಗೆದ ಮಕ್ಕಳಿಗೆ ಹಣ ಮ್ಯಾನೇಜ್ ಮಾಡೋದು ಹೇಗೆ, ಡಬಲ್ ಮಾಡೋದು ಹೇಗೆ, ಫಂಡ್ಸ್ ತರೋದು ಹೇಗೆ, ಇದರದ್ದು ವಿಚಾರ ಗೊತ್ತೇ ಇರಲ್ಲ. ಅದಕ್ಕೆ ನೀವು ಮೈನರ್ಸ್ ತೆಗೆದ್ರೆ ನೀವು ಹಣವನ್ನು ಕರೆಕ್ಟ್ ಮ್ಯಾನೇಜ್ ಮಾಡಿ. ಅದಕ್ಕೆ ನೀವು ನೋಡಿ, ಬಿಸ್ನೆಸ್ ಎಲ್ಲ ಹಾಕಿದವರು ಎಲ್ಲ ಕಾಮರ್ಸ್ ತೆಗೆದವರು. ಯಾಕಂದ್ರೆ ಅವ್ರಿಗೆ ಗೊತ್ತು ಹೇಗೆ ಹಣ ಮ್ಯಾನೇಜ್ ಮಾಡಬೇಕು, ಹೇಗೆ ಅದನ್ನು ಡಬಲ್ ಮಾಡಬೇಕು ಅಂತ. ಅದು ಬಿಡಿ, ನಾನು ಇನ್ನೊಂದು ಕಾಲೇಜಿಗೆ ಹೋದೆ, ಅಲ್ಲಿ ಒಬ್ಬ ಸ್ಟೂಡೆಂಟ್ ಸಿಕ್ಕಿದ್ದ. ನೀನೇನು ತೆಗೆದಿದೆಯಪ್ಪ ಅಂತ ಕೇಳುವಾಗ, ಯಾರಿಗೆಲ್ಲ ಇಲ್ಲಿ ಕಾರ್ ಅಂದರೆ ಭಾರಿ ಇಷ್ಟ, ಕಾರ್, ವೆರಿ ಗುಡ್. ಅವ ಆಟೋಮೊಬೈಲ್ ಇಂಜಿನಿಯರಿಂಗ್ ತೆಗೆದಿದ್ದಾನೆ, ಮೇಜರ್ ಇನ್ ಆಟೋಮೊಬೈಲ್ ಅಂತ ಹೇಳಿದ. ಓಕೆ, ಮೈನರ್ ಯಾವುದು ಅಂತ ಕೇಳಿದೆ. ನಿಮಗೆ ನಂಬಲಿಕ್ಕೆ ಆಗಲಿಕ್ಕಿಲ್ಲ ನಾನು ಹೇಳಿದರೆ, ಅವ ಮೈನರ್ ತೆಗೆದಿದ್ದಾನೆ ಫೋಟೋಗ್ರಫಿ. ಫೋಟೋಗ್ರಫಿಯಲ್ಲಿ ಮೈನರ್ ಏನಪ್ಪ ನಿಂದದ್ದು ಅಂತ ಕೇಳಿದೆ. ಆಗ ಹೇಳಿದ, ಸರ್ ನೀವು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಾ ಅಂತ ಕೇಳಿದೆ. ಹೌದು ಅಂತ ಹೇಳಿದೆ. ಹೆಸರು ಏನು ಅಂತ, ಎಜುಕೇಟರ್ ಅನ್ನೋದು ಬ್ಲೂ ಟಿಕ್ ಇದೆ ನನ್ನ ಹೆಸರು ಮುಂದೆ, ನೋಡು ಅಂತ ಹೇಳಿ. ನೋಡಿದ. ಹಾಂ ಸರ್, ನಿಮಗೆ ಕಾರ್ ರೀಲ್ಸ್ ಎಲ್ಲ ನೀವು ನೋಡಿದ್ದೀರಲ್ಲ ಸರ್ ಅಂತ ಹೇಳಿ. ಹೌದು ಸರ್, ಆ ಥರ ಹೈ ಕ್ವಾಲಿಟಿ ರೀಲ್ಸ್ ಮಾಡಿ ನನಗೆ ಹಣ ಮಾಡಬೇಕು ಸರ್. ಆ ಕಾರ್ ಬಗ್ಗೆ ಗೊತ್ತಾಗಬೇಕಾದ್ರೆ ನಾನು ಇಂಜಿನಿಯರಿಂಗ್ ಆಟೋಮೊಬೈಲಲ್ಲಿ ಮಾಡಿದ್ದೇನೆ, ಆ ರೀಲ್ಸ್ ಮಾಡಲಿಕ್ಕೆ ನಾನು ಫೋಟೋಗ್ರಫಿಯಲ್ಲಿ ಮೈನರ್ಸ್ ಮಾಡಿದ್ದೇನೆ. ಸೊ ಮೊದಲು, ಈಗ ಕೆಲವರು ಸ್ಪೋರ್ಟ್ಸಲ್ಲಿ ಇರ್ಬೋದು ಮಕ್ಕಳು, ಸ್ಪೋರ್ಟ್ಸ್, ಯಾರೆಲ್ಲ ಸ್ಪೋರ್ಟ್ಸಲ್ಲಿದೆ? ತುಂಬ ಜನರು ಹೇಳ್ತಾರೆ ಸಾಕು ನೀನು ಸ್ಪೋರ್ಟ್ಸ್ ಮಾಡೋದು, ಇನ್ನು ಕಲಿಯೋದು ಬೇಡ ಅಂತ. ನೋ, ನೀವು ಏನು ಮಾಡ್ಬೋದಂದರೆ ಫಿಸಿಕಲ್ ಎಜುಕೇಷನಲ್ಲಿ ಮೈನರ್ಸ್ ತೆಗಿಬೋದು.
ಸೊ ನೀವು ಮೇಜರ್ಸ್ ಯಾವ್ದು ಬೇಕಾದ್ರೆ ಅದು ತೆಗೀರಿ, ಅದ್ರ ಜೊತೆಲಿ ಮೈನರ್ಸ್ ಫಿಸಿಕಲ್ ಎಜುಕೇಶನ್ ತೆಗೆದು ಸ್ಪೋರ್ಟ್ಸ್ ಆ್ಯಂಡ್ ಸ್ಟಡೀಸ್ ಒಟ್ಟಿಗೆ ಮಾಡ್ಬೋದು. ಮೊದಲು ಅವ್ರು ಹೇಳ್ತಿದ್ರು ಯಾವುದಾದ್ರೂ ಒಂದೇ ಮಾಡಬೇಕಂತ, ಈಗ ಎರಡು ಕೂಡ ಮಾಡ್ಬೋದು. ಇನ್ನೂ 2 ಪಾಯಿಂಟ್ ಹೇಳ್ತೇನೆ, ನೆನಪಿಟ್ಕೊಳ್ಳಿ. ನನಗೆ ತುಂಬ ಬೇಜಾರಾಗುವುದು, ಅಪ್ಪ ಅಮ್ಮಂದಿರು ಕಷ್ಟಪಟ್ಟು ದುಡ್ದು ಸಂಪಾದಿಸಿ ಆ ಹಣವನ್ನು ಡೊನೇಷನ್ನು ಫೀಸ್ ಅಂತ ಬೇರೆ ಬೇರೆ ನಾಡ್ದು ಕಾಲೇಜಿಗೆ ನೀವು ಸೇರುವಾಗ ಕಟ್ತೀರಿ. ನನಗೆ ತುಂಬ ಖುಷಿ ಆಯಿತು ಕರೆಸ್ಪಾಂಡೆಂಟ್ ಸರ್ ಹತ್ರ ಮಾತಾಡಿ. ಯಾಕಂದರೆ ಅವ್ರು ಹೇಳಿದರು ಇದು ಫೀಸ್ ಸ್ಟ್ರಕ್ಚರ್ ಹೇಗಿದೆ, ಹೇಗೆ ಅವರು ಇಷ್ಟು ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದೀರಿ, ಬಟ್ ಈ ಥರ ನಿಮಗೆ ಇಷ್ಟು ಕಮ್ಮಿ ಫೀಸೆಲ್ಲ ಡಿಗ್ರಿಯಲ್ಲಿ ಸಿಗಲ್ಲ. ಆಗ ಏನು ಮಾಡ್ತೀರಿ, ಒಂದು ವೆಬ್ಸೈಟ್ ಇದೆ, ನೋಟ್ ಮಾಡಿ ಎಲ್ಲರೂ. ಇದರದ ಹೆಸರು scholarships.gov.in. ರಿಪೀಟ್ ಮಾಡ್ತೇನೆ, scholarships.gov.in. gov.in ಅಂದರೆ ಗವರ್ಮೆಂಟ್ ಆಫ್ ಇಂಡಿಯಾ. ಈ ವೆಬ್ಸೈಟ್ ನೀವು ವಿಸಿಟ್ ಮಾಡಿ ಅಲ್ಲಿ ಅಪ್ಲೈ ಮಾಡಿದರೆ ಬೇಕಾದಷ್ಟು ಸ್ಕಾಲರ್ಶಿಪ್ಗಳಿವೆ. ಪ್ರಾಬ್ಲಮ್ ಏನಾಗ್ತಾ ಇದೆ, ನಮ್ಮೂರು ಮಕ್ಕಳು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ತಾ ಇಲ್ಲ, ಬೇರೆಯವರು ಮಾಡ್ತಾರೆ, ಸ್ಕಾಲರ್ಶಿಪ್ ಅವರಿಗೆ ಹೋಗ್ತದೆ, ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಎಲ್ಲ ಮಕ್ಕಳಿಗೆ ಏನಂದರೆ scholarship.gov.in ಅಂತಿದೆ, ಮತ್ತು ಮೈನಾರಿಟಿದವರಿಗೆ ಅರಿವು ಅಂತ ಒಂದು ಲೋನ್ ಇದೆ, ದಯವಿಟ್ಟು ಅದರ ಬಗ್ಗೆ ತಿಳ್ಕೊಳ್ಳಿ, ಅದನ್ನು ಅಪ್ಲೈ ಮಾಡಿ, ಅದು ನಿಮಗೆ ಯೂಸಲ್ಲಿ ಬರುತ್ತೆ. ಇದು 4ನೇ ಪಾಯಿಂಟ್. 5ನೇ ಪಾಯಿಂಟ್, ತುಂಬ ಮಕ್ಕಳು ನನ್ನ ಹತ್ರ ಬಂದು ಕೇಳುವುದು, ಸರ್ ನಾನು ಯಾವ ಕಾಲೇಜ್ ಸೇರಬೇಕು ಅಂತ, ಬೆಸ್ಟ್ ಕಾಲೇಜ್ ಯಾವುದು, ನನಗೆ ಲಾ ಕಲಿಬೇಕು ಸರ್, ಲಾ ಕಲಿತು ಜಡ್ಜ್ ಆಗಬೇಕು ಸರ್ ನನಗೆ ಅಂತ. ನನಗೆ ಅದು ಸಹ ಬೇಕು, ಇಲ್ಲಿಂದ ತುಂಬ ಜನರು ಜಡ್ಜ್ಗಳಾಗಬೇಕು, ಯಾರು ಜಡ್ಜ್ ಆಗ್ತಾ ಇಲ್ಲ, ಯಾರ್ಯಾರು ಬೇರೆ ಬೇರೆ ಕಡೆಯಿಂದ ಜಡ್ಜ್ ಆಗ್ತಾರೆ ಬರ್ತಾರೆ, ಬರಲಿ, ಏನು ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಮವರು ಪಾಪ ಜಡ್ಜ್ ಆಗ್ತಾ ಇಲ್ಲ. ನನಗೆ ಜಡ್ಜ್ ಆಗಬೇಕು, ನನಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಬೇಕು, ನನಗೆ ಆರ್ಕಿಟೆಕ್ಟ್ ಆಗಬೇಕು, ನನಗೆ ಡಾಕ್ಟರ್ ಆಗಬೇಕು, ಫಾರ್ಮಸಿಗೆ ಹೋಗಬೇಕು, ಈ ಥರ ಎಲ್ಲ ಅವರು ಹೇಳ್ತಾರೆ. ಯಾವುದು ಬೆಸ್ಟ್ ಕಾಲೇಜ್ ಅಂತ ಯಾರಿಗಾದ್ರೂ ಗೊತ್ತಾ? ನಾನು ಯಾವ ವೆಬ್ಸೈಟಿಗೆ ಹೋದರೆ ನನಗೆ ಬೆಸ್ಟ್ ಕಾಲೇಜ್ ಯಾವುದಂತ ಸಿಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ? ಖಾಲಿ ಗೂಗಲಲ್ಲಿ 4 ಅಕ್ಷರ ಬರೀ, NIRF ಅಷ್ಟೇ. NIRF, ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದು ವೆಬ್ಸೈಟ್. ಇದು ಈ ವೆಬ್ಸೈಟಿಗೆ ಹೋದರೆ ನೀವು ನಿಮಗೆ ನಮ್ಮ ದೇಶದ ಎಲ್ಲ ಕೋರ್ಸ್ ಇದು ಟಾಪ್ 100 ಕಾಲೇಜಸ್ ಯಾವುದು ಅಂತ ಆ ವೆಬ್ಸೈಟಲ್ಲಿ ಸಿಗ್ತದೆ. ಫ್ರೀ ವೆಬ್ಸೈಟ್. ಅಲ್ಲಿ ನೋಡಿಬಿಟ್ಟು ನೀವು ನಿಮ್ಮ ಕ್ಯಾರಿಯರ್ ಡಿಸಿಷನ್ ನೆಕ್ಸ್ಟ್ ತೆಗಿಬೋದು. ಯಾವ ಕಾಲೇಜ್ ಸೇರಬೇಕು? ಮಂಗಳೂರಲ್ಲಿ ಈಗ ನೀವು ಸೇರ್ತೀರಿ, ನಾನು ನಿಟ್ಟೆ ಸೇರಬೇಕಾ, ಎಲೋಸಿಯಸ್ ಸೇರಬೇಕಾ, NFOS ಸೇರ್ಬೇಕಂತ ಸುಲಭ. NIRF ಅಲ್ಲಿ ನೋಡಿ ಯಾವುದು ರ್ಯಾಂಕ್ ಟಾಪ್ ಇದೆ ಆ ಕಾಲೇಜ್ ಸೇರ್ಕೊಳ್ಳಿ, ಫಿನಿಶ್. ಅರ್ಥ ಆಯ್ತಾ? ನೆಕ್ಸ್ಟ್ ಯಾವುದಾದ್ರೂ ಒಂದು ಪಾಯಿಂಟ್, ಒಂದು ನಿಮಿಷ. ಜನರು ಚಾಟ್ GPT ಯೂಸ್ ಮಾಡ್ತಾ ಇದ್ದೀವಿ. ಎಲ್ಲರೂ ಚಾಟ್ GPT, ಎಲ್ಲ ಎಂಥ ಅವಸ್ಥೆ, ಎಂಥ ಅಸೈನ್ಮೆಂಟ್ ಕೊಟ್ಟರು ಕೂಡ ಅದರಲ್ಲಿ ಅಲ್ವಾ? ಕರೆಕ್ಟ್ ಹೇಳಿ, ಯಾರಿಗೆ ಜಾಸ್ತಿ ಗೊತ್ತಿದೆ? ಚಾಟ್ GPT ಗ ನಿಮ್ಮ ಟೀಚರಿಗೆ? ನನ್ನ ಕಾಲೇಜಲ್ಲಿ ಮಕ್ಕಳು ಅದೇ ಹೇಳ್ತಾ ಇದ್ದಾರೆ ನನ್ನ ಬಗ್ಗೆ ಕೂಡ. ಅವರದೇ ಹೇಳೋದು, ಸರ್ ಎಂತ ಸರ್ ಚಾಟ್ GPT ಗೆ ನಿಮಗಿಂತ ಜಾಸ್ತಿ ಗೊತ್ತು. ಕರೆಕ್ಟಪ್ಪ, ಅದರಲ್ಲಿ ಏನು ತಪ್ಪಿಲ್ಲ. ಇಲ್ಲಿ ಯಾರು ಚಾಟ್ GPT ಯೂಸ್ ಮಾಡಲ್ವಾ? ಯಾರೆಲ್ಲ ಮಾಡ್ತಾರೆ? ಕೈ ಮೇಲೆ ಮಾಡಿ. ಓ ವೆರಿ ಗುಡ್. ಇದರಲ್ಲಿ ಅಲ್ಲಿ ಎಲ್ಲ ಅದು ಸ್ವಲ್ಪ ನೊಟೋರಿಯಸ್ ಬ್ಯಾಚ್ ಇರಬೇಕಲ್ಲ. ಸೊ ನಾನು ಒಂದು ವಿಷಯ ಹೇಳ್ತೇನೆ, ಇದಕ್ಕೆ ಇದು ಕೋವಿಡ್ಗಿಂತ ಮೊದಲಾದದ್ದು. ನೀವು ಚಾಟ್ GPT ಈಗ ಮೊನ್ನೆ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀರ. ಕೋವಿಡ್ಗಿಂತ ಮೊದಲು ನಾನು ನನ್ನ ಸ್ಟೂಡೆಂಟ್ಸಿಗೆ ಕಾಲೇಜಲ್ಲಿ ಒಂದು ಅಸೈನ್ಮೆಂಟ್ ಕೊಟ್ಟೆ. ಅಸೈನ್ಮೆಂಟ್ ಕೊಟ್ಟು
ನೆಕ್ಸ್ಟ್ ಡೇ ಎಲ್ಲರೂ ಸಬ್ಮಿಟ್ ಮಾಡಿದ್ರು. ನನಗೆ ಅದು ಅಸೈನ್ಮೆಂಟ್ ನೋಡುವಾಗ ಟೆನ್ಷನ್ ಆಯಿತು. ಇಷ್ಟು ಒಳ್ಳೆ ಅಸೈನ್ಮೆಂಟ್ ನನ್ನ ಮಕ್ಕಳಿಗೆ ಬರಲಿಕ್ಕೆ ಬರ್ತದ ಅಂದರೆ ನನಗೆ ನನ್ನ ಕೆಪಾಸಿಟಿ ಗೊತ್ತಲ್ವ. ನನ್ನ ಮಕ್ಕಳು ಇಷ್ಟು ಒಳ್ಳೆ ಇದ್ದಾರೆ ಅಂತ ನನಗೆ ಡೌಟ್. ನಾನು ಅದನ್ನು ನೋಡಿ ಒಬ್ಬ ಅಂತ ನೆಕ್ಸ್ಟ್ ಡೇ ಇನ್ನೊಂದು ಅಸೈನ್ಮೆಂಟ್ ಕೊಟ್ಟೆ. ಅದೇ ರೀತಿ ಪಾಶಾಗಿ ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಎಲ್ಲರೂ. ಆಗ ಕ್ಲಾಸಲ್ಲಿ ಒಬ್ಬ ಇರ್ತಾನೆ, ಅವನಿಗೆ ನಾವು ಕಬ್ರಿ ಅಂತ ಕರೀತೀವಿ. ಅವನ ಕೆಲಸ ಏನಾದರೆ ಚಾಡಿ ಬಂದು ಟೀಚರಿಗೆ ಹೇಳುದು. ಆ ಕಬ್ರಿ ನನ್ನ ಕ್ಲಾಸಲ್ಲಿ ಒಬ್ಬ ಇದ್ದಾನೆ, ಅವನಿಗೆ ಕರೆದೆ ಬಾರೋ ಇಲ್ಲಿ ಅಂತ. ಬಂದ, ಏನು ಕತೆ ಅಂತದ್ದು ಅಂತ ಕೇಳಿ. ಆಗ ಅವನು ನನಗೆ ಹೇಳಿದ, ಸರ್ ಒಂದು ಹೊಸ ವೆಬ್ಸೈಟ್ ಬಂದಿದೆ ಸರ್, ಚಾಟ್ GPT ಅಂತ. ಅದರಲ್ಲಿ ನೀವು ಎಂತ ಕೇಳಿದ್ರು ಕೂಡ ಸಾಕು ಸರ್, ಅದು ನಿಮ್ಗೆ ಆನ್ಸರ್ ಕೊಡ್ತಾರೆ ಅಂತ ಹೇಳಿ. ಓ ಹೌದಾ, ಓಕೆ. ಮತ್ತು ನನಗೀಗ ಏನು ಬೇಕಿತ್ತಂದರೆ, ಎಷ್ಟು ಮಕ್ಕಳು ಚಾಟ್ GPT ಯೂಸ್ ಮಾಡಿ ಅಸೈನ್ಮೆಂಟ್ ಮಾಡಿದ್ದಾರೆ ಅಂತ ಬೇಕಿತ್ತು. ಅದಕ್ಕೆ ಒಂದು ಹೊಸ ವೆಬ್ಸೈಟ್ ಬಂದಿದೆ, ಅದರ ಹೆಸರು ಕಾಪಿ ಲೀಕ್ಸ್. ಆ ಕಾಪಿ ಲೀಕ್ಸಲ್ಲಿ ನೀವು ಕೊಟ್ಟಿರುವ ಅಸೈನ್ಮೆಂಟ್ ನಾನು ಅದರಲ್ಲಿ ಹಾಕಿದರೆ ಅದು ನನಗೆ ಹೇಳ್ತದೆ ಎಷ್ಟು ಪರ್ಸೆಂಟೇಜ್ ಚಾಟ್ GPTದು ಕಂಟೆಂಟ್ ಅದರಲ್ಲಿ ಇರುತ್ತೆ. ಸೊ ನಾನು ಕಾಪಿ ಲೀಕ್ಸ್ ಓಪನ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಟೆನ್ಷನ್ ಆಯಿತು, ಅಯ್ಯೋ ಸಿಕ್ಕಾಕೊಂಡ್ವಾ ಅಂತ. ಸೊ ನಾನೇನು ಮಾಡಿದೆ, ಆ ಕಾಪಿ ಲೀಕ್ಸಲ್ಲಿ ಎಲ್ಲದ ಅಸೈನ್ಮೆಂಟ್ ಹಾಕಿದೆ, ನೋಡಿದೆ 100% ಕಾಪಿ. ನಾಯಿಗೆ ಬೈದದಾಗಿ ಬೈದೆ ಕ್ಲಾಸ್ ಮಕ್ಕಳಿಗೆ ಎಲ್ಲರಿಗೂ. ಜಾಗ್ರತೆಯನ್ನು ಯಾರಾದರೂ ಚಾಟ್ GPT ಯೂಸ್ ಮಾಡಿದೆ ಅಂತ. ಇಲ್ಲ ಸರ್ ನಾವು ನಾಳೆಯಿಂದ ಯೂಸ್ ಮಾಡೋದಿಲ್ಲ ಅಂತ ಶಪಥ ತೆಗೆದು. ಓಕೆ, ನೆಕ್ಸ್ಟ್ ಡೇ ಅಸೈನ್ಮೆಂಟ್ ಕೊಟ್ಟೆ. ಅದೇ ರೀತಿ ಒಳ್ಳೆ ಅಸೈನ್ಮೆಂಟ್ ತೆಗೊಂಡು ಕಾಪಿ ಲೀಕ್ಸಲ್ಲಿ ಹಾಕುವಾಗ AI ಕಂಟೆಂಟ್ 0 ಅಂತ ಬಂತು. ನನಗೆ ಶಾಕ್ ಆಯಿತು. ಯಾರು ಕೂಡ ಚಾಟ್ GPT ಯೂಸ್ ಮಾಡಿದ್ರೆ ಇಷ್ಟು ಒಳ್ಳೆ ಅಸೈನ್ಮೆಂಟ್. ನನಗೆ ಒಂದು ಸರ್ತಿಗೆ ನಾನು ಸರ್ವೇಪಳ್ಳಿ ರಾಧಾಕೃಷ್ಣನ್ ಬರಾಯಿತು, ಗೊತ್ತಾಯ್ತಲ್ವಾ. ಬಟ್ ಆದರೂ ಮನಸ್ಸು ಒಪ್ತಾ ಇಲ್ಲ. ನೋ, ಇದು ಏನೋ ಪ್ರಾಬ್ಲಮ್ ಇದೆ ಅಂತ ನಾನು ಕರೆದೆ ಅವ್ರಿಗೆ. ಏನು ಕೊಡೋ ಕತೆ ಅಂತ ಹೇಳೋ. ಸರ್ ಒಂದು ಹೊಸ ಟೂಲ್ ಬಂದಿದೆ ಸರ್, ಹ್ಯೂಮನೈಸರ್ ಅಂತ. ಅದು ನೀವು ಚಾಟ್ GPTಗೆ ಹಾಕಿದರೆ ಅದರದ್ದು ಕಂಟೆಂಟ್ ಎಲ್ಲೂ ಡಿಟೆಕ್ಟ್ ಮಾಡಲಿಕ್ಕೆ ಆಗಲ್ಲ ಸರ್ ಅಂತ ಹೇಳಿ. ನಾನು ಎಂಥದಪ್ಪ ಇದು. ಬಟ್ ಒಂದು ವಾರದ ಮೊದಲು ಇಂಡಿಯಾ ವರ್ಲ್ಡ್ ಇದು ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್. ಯಾರಿಗಾದ್ರೂ ಗೊತ್ತಾ ವರ್ಲ್ಡ್ ಇದು ನಂಬರ್ 1 ಯಾವುದಂತ? ಯಾವುದು? ಸಹಾರಾ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ. ವರ್ಲ್ಡ್ ಇದು ನಂಬರ್ 1 ಇಂಜಿನಿಯರಿಂಗ್ ಕಾಲೇಜ್ ಇದೆ ಹೆಸರು ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ, MIT US ಅಲ್ಲಿರೋದು. ಅವರು ಒಂದು ರಿಸರ್ಚ್ ಮಾಡಿದ್ದಾರೆ. ಯಾರೆಲ್ಲ ಚಾಟ್ GPT ಯೂಸ್ ಮಾಡ್ತಾರೆ ಅವರದ್ದು ಬ್ರೈನ್ ಫಂಕ್ಷನ್ ಆಗೋದು ಸ್ಟಾಪ್ ಆಗ್ತದೆ, ಕೆಲವೇ ವರ್ಷಗಳಲ್ಲಿ ಅವರು ದಡ್ಡರಾಗ್ತಾರೆ ಅಂತ ಬಂದಿದೆ. ಅದನ್ನು ಎಲ್ಲರೂ ನೆನಪಲ್ಲಿಡಬೇಕು. ಚಾಟ್ GPT ಇದೆ ನನಗೆ ಗೊತ್ತು, ಬಟ್ ನೀವು ಅದರ ಮೇಲೆ ಡಿಪೆಂಡ್ ಆದರೆ ನಾಳೆ ಆ ವೆಬ್ಸೈಟ್ ಇರದಿದ್ದರೆ ಅಥವಾ ನೀವು ಡಿಪೆಂಡ್ ಆದರೂ ಕೂಡ ನಿಮ್ಮ ಬ್ರೈನ್ ವರ್ಕ್ ಆಗೋದು ಸ್ಟಾಪ್ ಆಗ್ತದೆ. ನಾನು ಎಲ್ಲ ಪೇರೆಂಟ್ಸಿಗೆ ಹೇಳಿದ್ದೀನಿ, ನಿಮ್ಮ ಮಕ್ಕಳು ವಿಡಿಯೋ ಗೇಮ್ಸ್ ಆಡಬೇಕಂತ ಹೇಳಿದರೆ ಅವರಿಗೆ ನ್ಯೂರಾಬಿಕ್ಸ್ ಅಂತ ಒಂದು ವಿಡಿಯೋ ಗೇಮ್ ಕೊಡಿ ಅಂತ. ಪ್ಲೇ ಸ್ಟೋರ್ ಮತ್ತು ಆ್ಯಪ್ ಸ್ಟೋರಲ್ಲಿ ಇದೆ ಅದು, ನ್ಯೂರಾಬಿಕ್ಸ್ ಅಂತ. ಅದು ಕೊಟ್ಟರೆ ಅದು ಒಂದು ಜಿಮ್ಮಿಗೆ ಹೋಗಿರ್ತಾರ ಬ್ರೈನಿಗೆ, ಅಂದರೆ ಬ್ರೈನ್ ಎಲ್ಲ ಮಕ್ಕಳದು ಡೆವಲಪ್ ಆಗ್ತದೆ. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಸರ್ ನನ್ನ ಮಗ ದಡ್ಡ ಅಂತ. ದಡ್ಡ ಮಗಲ್ಲ, ದಡ್ಡ ನೀವು. ಯಾಕಂದರೆ ಯಾರೂ ದಡ್ಡಿಲ್ಲ ಈ ಜಗತ್ತಲ್ಲಿ. ನಾವು ಬ್ರೈನಿಗೆ ಕರೆಕ್ಟಾಗಿ ವರ್ಕೌಟ್ ಕೊಟ್ಟರೆ ಬ್ರೈನ್ ಶಾರ್ಪ್ ಆಗ್ತದೆ. ಬ್ರೈನಿಗೆ ಎರಡೇ ಬೇಕಾಗಿರೋದು, ಒಂದು ವರ್ಕೌಟು, ಒಂದು ಫುಡ್. ನೀವು ಗೂಗಲಲ್ಲಿ ಬ್ರೈನ್ ಫುಡ್ ಅಂತ ಹಾಕಿದರೆ ಟೊಮೆಟೊ, ವಾಲ್ನಟ್, ಆಲ್ಮಂಡ್, ಎಗ್ಸ್, ಬೆರೀಸ್, ಸ್ಪಿನಾಚ್, ಸ್ಯಾಲ್ಮನ್, ಫಿಶ್ ಇದು ತಿಂದರೆ ಬ್ರೈನ್ ಗ್ರೋ ಆಗ್ತದೆ. ನೀವು ಅದು ಕೊಡದೆ ಬರ್ಗರ್, ಪಿಜ್ಜಾ ಕೊಟ್ಟರೆ ವರ್ಕ್ ಆಗಲ್ಲ. ಸೊ ಯು ಶುಡ್ ಗಿವ್ ದ ಬೆಸ್ಟ್ ಫುಡ್ ಫಾರ್ ದ ಬ್ರೈನ್ ಆ್ಯಂಡ್ ಯು ಶುಡ್ ಗಿವ್ ದ ಎಕ್ಸಸೈಸ್ ಫಾರ್ ದ ಬ್ರೈನ್. ಎಲ್ಲರ ಬ್ರೈನ್ ಟಾಪ್ ಆಗಿ ನೀವು ಕೊಟ್ಟಿಲ್ಲ ವರ್ಕ್ ಆಗಲ್ಲ ಅಷ್ಟೇ. ಜಿಮ್ಮಿಗೆ ಹೋದರೆ ಮಸಲ್ ಬರುತ್ತೆ, ಜಿಮ್ಮಿಗೆ ಹೋಗೋದಿದ್ರೆ ಮಸಲ್ ಬರಲ್ಲ ಅಷ್ಟೇ. ಬ್ರೈನ್ ಕೂಡ ಡೆವಲಪ್ ಆಗಬೇಕಾದ್ರೆ ಈ ಎರಡು ಕೆಲಸ ನೀವು ಮಾಡಬೇಕು, ಮಾಡಿದರೆ ವರ್ಕೌಟ್ ಆಗುತ್ತೆ. ಸೊ ನನ್ನ ರಿಕ್ವೆಸ್ಟ್ ಎಲ್ಲ ಸ್ಟೂಡೆಂಟ್ಸಿಗೆ ಏನಂದರೆ, ದಯವಿಟ್ಟು
ChatGPT ಯೂಸ್ ಮಾಡೋದು ಕಮ್ಮಿ ಮಾಡಿ, ಅದರ ಮೇಲೆ ಡಿಪೆಂಡ್ ಆಗಬೇಡಿ. ಆದಷ್ಟು ನೋಟ್ಸು, ಲೈಬ್ರರಿ, ಟೀಚರ್ಸ್ ಹತ್ರ ಮಾತಾಡೋದು ಅದನ್ನೆಲ್ಲ ನೀವು ಸ್ವಲ್ಪ ಇಂಪ್ರೂವ್ ಮಾಡಿ, ಇಲ್ಲದಿದ್ದರೆ ಪ್ರಾಬ್ಲಮ್ ಆಗ್ತದೆ. ನೆಕ್ಸ್ಟ್, ಎಷ್ಟು ಜನರು ಇನ್ಸ್ಟಾಗ್ರಾಮಲ್ಲಿ ಇದ್ದೀರಿ? ಕೈ ಮೇಲೆ ಮಾಡಿ, ಪರವಾಗಿಲ್ಲ, ಮಾಡಿ ಮಾಡಿ. ಟೀಚರ್ಸ್ ಯಾರು ನೋಡ್ತಾ ಇಲ್ಲ, ಮಾಡಿ ಮಾಡಿ, ಕೈ ಕಾಲು ಎಲ್ಲ ಮೇಲೆ ಮಾಡಿ, ಪರವಾಗಿಲ್ಲ. ಯಾರೆಲ್ಲ ಫೇಸ್ಬುಕ್ಕಲ್ಲಿದ್ದೀರಿ ನನ್ನನ್ನು ಫಾಲೋ ಮಾಡಿ, ಆಯ್ತಾ? ಹೇಳಿದೆ ಅಲ್ಲ, ಡಾಕ್ಟರ್ ಅನಂತ್ ಪ್ರಭು ಗುರುಪುರ ಅಂತ ಸರ್ಚ್ ಮಾಡಿ ಸಿಗ್ತದೆ. ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿ, ದೊಡ್ಡ ಪ್ರಾಬ್ಲಮ್. ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿದ್ದೀರಿ, ಫೇಸ್ಬುಕ್ಕಲ್ಲಿದ್ದೀರಿ. ನನಗೆ ಒಂದು ಹುಡುಗಿಯ ಫಾಲೋ ರಿಕ್ವೆಸ್ಟ್ ಬಂತು. ನನಗೆ ಬಂದದ್ದು, ನಿಮಗಲ್ಲ. ನಿಮಗೆ ಖುಷಿ ಆಗ್ತಾ ಇದೆ, ಆಯ್ತಾ? ಕೇಳಿ. ಆಗ ಅವಳ ಹೆಸರು ಐಶ್ವರ್ಯ. ನಾನು ಕೇಳಿ, ಅಪ್ಪ ಕಥೆನೇ ಆಗಲಿಲ್ಲ, ನೀವು ಈಗಲೇ ಈ ಸಯ್ಯಾರ ಪಿಕ್ಚರ್ ಎಲ್ಲ ಯಾರು ನೋಡಿ ಆಗಿದೆ? ಸಾಲಿಡ್ ಫಿಲ್ಮ್ ಅಂತಲ್ವಾ? ಹೌದಾ? ಗೊತ್ತಿಲ್ಲ. ಓಕೆ. ಸೊ ನಾನೇನು ಮಾಡಿದೆ, ಈ ಐಶ್ವರ್ಯನ ಹತ್ರ ಕೇಳಿದೆ, ಐಶ್ವರ್ಯ ನಿನ್ನ ಊರು ಯಾವುದು ಅಂತ. ಸೊ ಶಿ ಸೆಡ್, ಐ ಆಮ್ ಫ್ರಮ್ ಮ್ಯಾಂಗ್ಳೂರ್ ಅಂತೇಳಿ. ಹೌ ಓಲ್ಡ್ ಆರ್ ಯು ಅಂತ ಕೇಳಿ. ಹುಡುಗಿಯರ ಹತ್ರ ಏಜ್ ಕೇಳಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತೇಳಿ. ಓಕೆ ಓಕೆ. ಐಶ್ವರ್ಯ ನಿನ್ನ ಇಮೇಲ್ ಅಡ್ರೆಸ್ ಏನು ಅಂತ ಕೇಳಿ. ಐಶ್ವರ್ಯ 2003@gmail.com ಅಂತೇಳಿ. 2025 - 2003 ಮಾಡಿದರೆ ಏಜ್ ಸಿಕ್ಕಿತ್ತ? ಸೊ ಎಷ್ಟೋ ಜನರು ಇಮೇಲಲ್ಲೇ ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಇಯರ್ ಆಫ್ ಬರ್ತ್ ಹಾಕ್ತೀರಿ, ಹಾಕಬೇಡಿ. ನೆಕ್ಸ್ಟ್ ನಾನು ಕೇಳಿದೆ ಅವಳ ಹತ್ರ, ಐಶ್ವರ್ಯ ನಿನ್ನ ಮನೆಯಲ್ಲಿ, ಮಂಗಳೂರಲ್ಲಿ ನಿನ್ನ ಮನೆಯಲ್ಲಿ ಅಂತ ಕೇಳಿ. ನನ್ನ ತಂದೆಯವರು ಹೇಳಿದ್ದಾರೆ, ಆನ್ಲೈನಲ್ಲಿ ಬಂದ ಫ್ರೆಂಡ್ಸ್ ಜೊತೆ ಇದೆಲ್ಲ ಇನ್ಫಾರ್ಮೇಶನ್ ಶೇರ್ ಮಾಡಬಾರ್ದು, ಅದಕ್ಕೆ ನಾನು ಹೇಳುವುದಿಲ್ಲ ಅಂತ ಹೇಳಿ. ಎಲ್ಲ ಹುಡುಗಿಯರಿಗೆ ನಿಮ್ಮ ಥರನೇ ಒಂದು ತಂದೆ ಸಿಗಬೇಕು ಅಂತ ಹೇಳಿದೆ. ಮತ್ತೆ ನಾನು ಕೇಳಿದೆ, ನಿನ್ನಪ್ಪ ಎಲ್ಲಿಯಾದರೂ ನೀನು ಸೆಲ್ಫಿ ಕಳಿಸಬಾರ್ದು ಅಂತ ಹೇಳಿದಾರಾ? ಇಲ್ಲ ಇಲ್ಲ, ಅದು ಹೇಳಿಲ್ಲ ಅಂತ. ಅಪ್ಪ ನೀನೀಗ ಎಲ್ಲಿದ್ದೀಯಾ? ಮನೆಯಲ್ಲಿದ್ದೀಯ ಅಂದರೆ ನಿಂದೊಂದು ಸೆಲ್ಫಿ ಕೊಡ್ಬೋದಾ ಅಂದರೆ, ಓ ಕಳಿಸ್ತೇನೆ ಅಂತ ಹೇಳಿದ್ರು. ಈಗ ಮಾಡಿ ಒಂದು ಸೆಲ್ಫಿ ಕಳಿಸಿ. ನಾನೇನು ಮಾಡಿದೆ, ಆ ಸೆಲ್ಫಿ ತೆಗೆದೆ. ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ ಹೆಸರು PIC ನಂಬರ್ 2 NAP ಪಿಕ್ ಟು ಮ್ಯಾಪ್. ಆ ವೆಬ್ಸೈಟಲ್ಲಿ ಹೋಗಿ ಅವಳ ಫೋಟೋವನ್ನು ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದಾಗ 2 ಸೆಕೆಂಡಲ್ಲಿ ಅವಳ ಕರೆಕ್ಟ್ ಮನೆದು GPS ಲೊಕೇಶನ್ ನನಗೆ ಸಿಕ್ತು. ಈಗ ಟೆನ್ಷನ್ ಆಯ್ತಾ ಎಲ್ಲರಿಗೆ? ನನ್ನನ್ನು ನಂಬದಿದ್ರೆ ಬೇಕಾದರೆ ಈಗಲೇ ನಿಮ್ಮ ಫೋನ್ ಓಪನ್ ಮಾಡಿ, ಯಾವುದೇ ಫೋಟೋವನ್ನು pic2map.com ಹೋಗಿ ಅಪ್ಲೋಡ್ ಮಾಡಿ, 2 ಸೆಕೆಂಡ್ ಕಾಯಿರಿ. ನಿಮಗೆ ಅದು ಎಕ್ಸಾಕ್ಟ್ GPS ಲೊಕೇಶನ್ ಎಲ್ಲಿ ಅಂತ ನೀವು 2 ಸೆಕೆಂಡಲ್ಲಿ ಕೊಡಿ. ಎಷ್ಟು ಜಾಗೃತರಾಗಿರ್ಬೇಕ್ರಿ ನೀವು ಒಂದು ಫೋಟೋ ಅಪ್ಲೋಡ್ ಮಾಡುವಾಗ, ನೆನಪಿಟ್ಕೊಳ್ಳಿ. ನೀವು ಮನೆಯಲ್ಲಿ ನಿಮ್ಮ ಅಮ್ಮ ಇದ್ದಾರೆ, ಅಕ್ಕಂದರು ಇದ್ದಾರೆ, ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ನೀವು ಮನೆಯಲ್ಲಿ ಫೋಟೋ ತೆಗೆದದನ್ನು ಅಪ್ಲೋಡ್ ಮಾಡ್ತೀರಲ್ವ ನೀವು. ಈ ಸೈಬರ್ ಕ್ರಿಮಿನಲ್ಗಳಿಗೆ ಈ ಫೋಟೋ ಸಿಕ್ಕಿದ್ರೆ ಅವ್ರು ನಾಳೆ ನಿಮ್ಮ ಮನೆಗೆ ಬಂದು ಏನಾದರೂ ಮಾಡಿದರೆ ಜವಾಬ್ದಾರರು ಯಾರು? ಅದು ಬೇಕು ನಮಗೆ.
ಸೊ 1000 ಟೈಮ್ಸ್ ಥಿಂಕ್ ಮಾಡಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡುವಾಗ, ಇನ್ನೊಬ್ಬರಿಗೆ ಅದನ್ನು ಶೇರ್ ಮಾಡುವಾಗ ನೀವೇನಿಸ್ತೀರಿ, ನಾನು ನನ್ನ ಲೊಕೇಶನ್ ಯಾರಿಗೂ ಕೊಡ್ತಾ ಇಲ್ಲ, ಯಾರಿಗೂ ಏನೂ ಸಿಗುದಿಲ್ಲ ಅಂತ. ರಾಂಗ್. ನಿಮ್ಮ ಲೊಕೇಶನ್ ಆ ಫೋಟೋದಿಂದಲೇ ನನಗೆ ಸಿಗುತ್ತೆ. ಅದರ ಜೊತೆಯಲ್ಲಿ ನೀವು ಯಾವ ಕ್ಯಾಮರಾದಲ್ಲಿ ತೆಗೆದದ್ದು, ನೀವು ಫ್ಲ್ಯಾಶ್ ಆನ್ ಮಾಡಿದ್ದೀರಾ, ನೀವು ಯಾವುದಾದ್ರೂ ಫಿಲ್ಟರ್ ಆನ್ ಮಾಡಿ ಕಪ್ಪಿದ್ದವರು ಬಿಳಿ ಕಾಣಲಿಕ್ಕೆ ಏನಾದರೂ ಮಾಡಿದ್ದೀರಾ, ಇದೆಲ್ಲ ಡೀಟೇಲ್ಸ್ ನನಗೆ ಆ ಮೆಟಾ ಡೇಟಾದಿಂದ ಸಿಗುತ್ತೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಸ್ನ್ಯಾಪ್ಚಾಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ವಾಟ್ಸ್ಆ್ಯಪ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಫೋಟೋಸ್ ಅನ್ನು ಶೇರ್ ಮಾಡುವಾಗ. ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಯಾರಾದ್ರೂ ಒಬ್ಬ ಸ್ಟೂಡೆಂಟ್ ಅಲ್ಲಿಂದ ನಿಂತ್ಕೊಳ್ಳಪ್ಪ, ನಿಂತ್ಕೊಳ್ಳೋ, ನಾನು ತಿನ್ನಲ್ಲ ನಿನ್ನನ್ನು, ನಾನು ವೆಜಿಟೇರಿಯನ್, ಸ್ಟ್ಯಾಂಡ್ ಅಪ್, ಬೈ ಇಲ್ಲಿ ಬೇಗ ಬಾ. ನಿನ್ನ ಹತ್ರ ಫೋನ್ ಇದೆಯಾ? ಯೂಸ್ ಮಾಡ್ತೀಯಾ? ಇದೆಂಥದ್ದು ಫೋನ್? ಗೊತ್ತಲ್ಲ ಫೋನ್ ಅಂದ್ರೆ ಏನಂತ. ಈಗ ನೀವೆಲ್ಲರೂ ಹೇಳಬೇಕು, ಎಷ್ಟು ಜನರು ಇಲ್ಲಿ ಸುಳ್ಳು ಹೇಳ್ಬಾರ್ದು. ಪೇರೆಂಟ್ಸ್ ಕೂಡ ನಿಜವನ್ನೇ ಹೇಳಬೇಕು. ನನಗೆ ಸುಳ್ಳು ಕೇಳಿದ್ರೆ ಅಷ್ಟು ಇಷ್ಟ ಆಗಲ್ಲ. ಎಷ್ಟು ಜನರು ನಿಮ್ಮ ಮೊಬೈಲನ್ನು ತೆಗೊಂಡು ಬಾತ್ರೂಮಿಗೆ ಹೋಗ್ತೀರಿ? ಕೈ ಮೇಲೆ ಮಾಡಿ. ಆಮೇಲೆ ಫಸ್ಟ್ ಮತ್ತೆ ಬೇರೆ ಬಾತ್ರೂಮಿಗೆ ಯಾರೆಲ್ಲ ನಾಚಿಕೆ ಆಗ್ತದ ಕೈ ಮೇಲೆ ಮಾಡಲಿಕ್ಕೆ? ಫೋನ್ ತೆಗೊಂಡೋಗ್ಲಿಕ್ಕೆ ನಾಚಿಕೆ ಆಗಲ್ವಾ? ನೀನು ತುಂಬ ಜನರು ಏನು ಮಾಡ್ತಾರೆ ಅಂದರೆ, ನಾನು ಹೇಳ್ತೇನೆ, ಫೋನನ್ನು ಬಾತ್ರೂಮಿಗೆ ತೆಗೊಂಡು ಹೋಗ್ತಾರೆ. ತುಂಬ ಜನರು ಫೋನನ್ನು ಬೆಡ್ರೂಮಿಗೆ ತೆಗೊಂಡು ಹೋಗ್ತಾರೆ. ಯಾರಾದ್ರೂ ಇದ್ದೀರಲ್ಲ ಬೆಡ್ರೂಮಿಗೆ ತೆಗೊಂಡು, ಅದು ಕೈ ಮೇಲೆ ಮಾಡಿ. ತುಂಬ ಜನರು ಫೋನನ್ನು ಚೇಂಜಿಂಗ್ ರೂಮಿಗೆ ತೆಗೊಂಡು ಹೋಗ್ತಾರೆ. ಈಗ ನೀವು ನನಗೆ ಒಂದು ವಿಷಯ ಹೇಳಿ, ಯಾವುದಾದ್ರೂ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಆ್ಯಪ್, ಅದು ಕೆಲವು ಪರ್ಮಿಷನ್ಸ್ ಕೇಳ್ತಾರಲ್ಲ, ಯಾವುದೆಲ್ಲ ಪರ್ಮಿಷನ್ ಕೇಳುತ್ತೆ? ಕಾಲ್, ಮತ್ತೆ ಕ್ಯಾಮರಾ. ಸೊ ನೀವು ನಿಮ್ಮ ಫೋನಲ್ಲಿ ಎಷ್ಟು ಆ್ಯಪ್ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೀರಿ, ಆ ಎಲ್ಲ ಆ್ಯಪ್ಗಳು ಯಾವಾಗ ಬೇಕಾದ ನಿಮ್ಮ ಫೋಟೋ ಮತ್ತು ವಿಡಿಯೋವನ್ನು ರೆಕಾರ್ಡ್ ಮಾಡಲಿಕ್ಕೆ ಆಗುತ್ತೆ. ಅವರು ನಿಮ್ಮ ಹತ್ರ ಕೇಳಲ್ಲ, ಯಾಕಂದ್ರೆ ನೀವು ಆಲ್ರೆಡಿ ಆ ಆ್ಯಪ್ಗೆ ಪರ್ಮಿಷನ್ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ಯಾರೆಲ್ಲ ಇವತ್ತಿಂದ ಬಾತ್ರೂಮಿಗೆ ಫೋನ್ ತಗೊಂಡು ಹೋಗ್ತೀರಿ, ದಯವಿಟ್ಟು ನೆಗಾಡಿ. ಯಾಕಂದ್ರೆ ಆ ವಿಡಿಯೋದಲ್ಲಿ ನೀವು ಚೆನ್ನಾಗಿ ಬರ್ಬೇಕಲ್ವಾ? ಬೆಡ್ರೂಮಿಗೆ ಹೋಗುವಾಗ ಕೂಡ ಆ ವಿಡಿಯೋ ರೆಕಾರ್ಡ್ ಆಗ್ತಾ ಇರ್ತೀವಿ. ಯಾಕಂದ್ರೆ ಫೋನಿಗೆ ವಿಶೇಷತೆ ಏನು ಗೊತ್ತಾ? ನೀವು ಹೀಗಿಡಿರಿ, ಕ್ಯಾಮರಾ ಯಾವಾಗಲೂ ಮೇಲೆ ಇರುತ್ತೆ. ಅದಕ್ಕೊಬ್ಬ ಬುದ್ಧಿವಂತ ನನಗೆ ಹೇಳಿದ, ಸರ್ ನಾನು ಹೀಗೆ ಇಡ್ತೇನೆ ಅಲ್ವಾ? ಕೇರ್ಫುಲ್ ಆಯ್ತಾ? ಸೊ ಎರಡೇ ಪಾಯಿಂಟ್. ಒಂದು, ಫೋನನ್ನು ಬೆಡ್ರೂಮ್, ಬಾತ್ರೂಮ್, ಚೇಂಜಿಂಗ್ ರೂಮಿಗೆ ತಗೊಂಡು ಹೋಗುವಾಗ ಜಾಗ್ರತೆ. ಎರಡನೇದು, ಆದಷ್ಟು ಕ್ಯಾಮರಾಕ್ಕೆ ಒಂದು ಕವರ್ ಸಿಗ್ತದೆ, ಆ ಕವರ್ ಹಾಕಿ. ಕೆಲವರು ಕೇಳಿದ್ರು ನನ್ನ ಹತ್ರ, ಸರ್ ನಿಮ್ಮ ಫೋನಿಗೆ ಎಂಥದ್ದು ಕವರ್ ಇಲ್ಲಲ್ಲ ಸರ್, ಯಾಕೆ ಅಂತ. ನನಗೆ ನನ್ನ ಜೀವನವೇ ಕವರ್ ಇಲ್ಲ, ಯಾವ ಥರ ಆಗಿಬಿಟ್ಟಿದೆ. ಮತ್ತು ನೀವು ಕೇರ್ ತೆಗಿಬೇಕಲ್ವಾ? ಎಸ್ ಆರ್ ನೋ? ಇನ್ನು ಪಾಯಿಂಟ್ಸ್ ಬೇಕಾ? ಬೇಕು. ನೆಕ್ಸ್ಟ್, ಎಷ್ಟು ಜನರು ಇಲ್ಲಿ ಕಾಂತಾರ ಪಿಕ್ಚರ್ ನೋಡಿದ್ದೀವಿ? ಆ ಕಾಂತಾರ ನೋಡುವಾಗ, ಇದು ಪೇರೆಂಟ್ಸಿಗೆ ನಾನು ಹೇಳ್ತಾ ಇದ್ದೇನೆ, ಆ ಕಾಂತಾರ ಪಿಕ್ಚರ್ ನೋಡುವಾಗ
ಫಸ್ಟಿಗೆ ಒಂದು ಸೆನ್ಸರ್ ಬೋರ್ಡ್ ಇದು ಸರ್ಟಿಫಿಕೇಟ್ ಬಂತು, UA ಅಂತ. ಅದೇ ರೀತಿ ಎಲ್ಲ ಆ್ಯಪ್ಗಳಿಗೆ ಕೂಡ ಏಜ್ ರೆಸ್ಟ್ರಿಕ್ಷನ್ ಇದೆ. ಯಾರಿಗೆಲ್ಲ ಗೊತ್ತಿತ್ತು 16 ವರ್ಷದ ಕೆಳಗಿನವರು ವಾಟ್ಸ್ಆ್ಯಪ್ ಯೂಸ್ ಮಾಡಬಾರ್ದು ಅಂತ? ಗೊತ್ತಿಲ್ಲ. ಹಾಗೆ ಎಲ್ಲ ಆ್ಯಪ್ಗಳಿಗೆ ಒಂದು ಏಜ್ ರೆಸ್ಟ್ರಿಕ್ಷನ್ ಇದೆ. ನಾನು ಪೇರೆಂಟ್ಸಿಗೆ ರಿಕ್ವೆಸ್ಟ್ ಮಾಡೋದು ಏನಂದರೆ, ನೀವು ನಿಮ್ಮ ಮೊಬೈಲ್ ನಿಮ್ಮ ಮಕ್ಕಳಿಗೆ ಕೊಡುವಾಗ ಅದರಲ್ಲಿ ಒಂದು ಆ್ಯಪ್ ಹಾಕಬೇಕು. ಆ ಆ್ಯಪ್ ಹೆಸರು ಗೂಗಲ್ ಫ್ಯಾಮಿಲಿ ಲಿಂಕ್. ಫ್ರೀ ಆ್ಯಪ್ ಇದೆ, ಗೂಗಲ್ ಫ್ಯಾಮಿಲಿ ಲಿಂಕ್. ಈ ಆ್ಯಪ್ ನೀವು ನಿಮ್ಮ ಫೋನಲ್ಲಿ ಹಾಕಿದರೆ ನಿಮ್ಮ ಮಗುದು ಏಜ್ ಎಷ್ಟಿದೆ, 13, 14, 15, ಆ ಏಜ್ ಹಾಕಿ ಮಗುಗೆ ಫೋನ್ ಕೊಡಿ. ಅವರ ಪ್ರಾಯಕ್ಕೆ ತಕ್ಕಂತೆ ಅವರು ಏನೆಲ್ಲ ನೋಡ್ಬೋದು ಆ ಕಂಟೆಂಟ್ ಮಾತ್ರ ಅವರಿಗೆ ಸಿಗ್ತದೆ. ಅದು ಬಿಟ್ಟು ಬೇಡದು ಕಂಟೆಂಟ್ ಅವರಿಗೆ ನೋಡ್ಲಿಕ್ಕೆ ಆಗಲ್ಲ. ನಂಬರ್ 1. ನಂಬರ್ 2, ನೀವು ಅದರಲ್ಲಿ ಟೈಮರ್ ಹಾಕ್ಬೋದು. ನನ್ನ ಮಗ ದಿನಕ್ಕೆ 1 ಗಂಟೆ ಮಾತ್ರ ಮೊಬೈಲ್ ಯೂಸ್ ಮಾಡಬೇಕು ಅಂತ. 1 ಗಂಟೆ ಆದ ನಂತರ ಅದು ಲಾಕ್ ಆಗ್ತದೆ, ಮತ್ತೆ ಅವ್ರಿಗೆ ಯೂಸ್ ಮಾಡಲಿಕ್ಕೆ ಆಗಲ್ಲ. ನೀವು ಇದು ಮಾಡದಿದ್ರೆ ಇಡೀ ದಿನ ಅವರು ಮೊಬೈಲಲ್ಲಿ ಕೂತ್ಕೊಂಡು ಆಡಿ ಟೈಮ್ ವೇಸ್ಟ್ ಮಾಡಿ ಬ್ರೈನ್ ಹಾಳಾಗ್ತದೆ, ಎಕ್ಸಾಮಲ್ಲಿ 0 ಸಿಗ್ತದೆ. ನೆಕ್ಸ್ಟ್, ಇದೊಂದು ಎಲ್ಲ ಪೇರೆಂಟ್ಸ್ ಗಮನ ಕೊಟ್ಟು ಕೇಳಬೇಕಾಗಿರೋ ಒಂದು ವಿಚಾರ. ನಮ್ಮ ದೇಶದ ಇದೊಂದು ಎಂಥ ಒಂದು ಹಾರಿಬಲ್ ಪರಿಸ್ಥಿತಿ ಅಂದರೆ ನಾನು ಹೇಳ್ತೇನೆ, ಕೇಳಿ, ಇದನ್ನು ಕೇಳಬೇಕು. ನಾನು ಪ್ರೋಗ್ರಾಮಲ್ಲಿದ್ದೇನೆ. ನಾನು ಯಾವಾಗಲೂ ಪ್ರೋಗ್ರಾಮಲ್ಲಿ ಇರುವಾಗ ನನ್ನ ಜೊತೆ ಮುಜಾಮಿಲ್ ಬರ್ತಾರೆ. ಮುಜಾಮಿಲ್ ಅವರು, ಅವರ ಹತ್ರ ನನ್ನ ಫೋನ್ ಇರುತ್ತೆ. ಇವತ್ತು PPT ಇರಲಿಲ್ಲ, ಅದಕ್ಕೆ ನಾನು ನನ್ನ ಫೋನಲ್ಲೇ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲದಿದ್ದರೆ PPT ಇದ್ದರೆ ಫೋನ್ ಅವರ ಹತ್ರ ಇರುತ್ತೆ, ಅವರು ನೋಡ್ತಾರೆ. ಫೋನ್ ಅವರ ಹತ್ರ ಇತ್ತು. ನಾನು ಪ್ರೋಗ್ರಾಮ್ ಮಾಡ್ತಾ ಇದ್ದೆ. ಸಡನ್ ಆಗಿ ನನಗೊಂದು ಕಾಲ್ ಬಂತು. ಒಬ್ಬರು IPS ಆಫೀಸರ್ ಫೋನ್ ಮಾಡಿದ್ರು. ಮುಜಾಮಿಲ್ ಅವರು ನನಗೆ ಅಲ್ಲಿಂದ ತೋರಿಸಿದ್ರು, ಹೀಗೆ ಫೋನ್. ಸರ್, ಒಂದು IPS ಆಫೀಸರ್ದು ಫೋನ್ ಇದೆ. ಇಲ್ಲಪ್ಪ, ನನಗೆ ಮಕ್ಕಳು ಮುಖ್ಯ, ಕಾಲ್ ನಾನು ಮತ್ತೆ ಮಾಡ್ತೇನೆ ಅಂತ ಹೇಳಿ. ಆಯಿತು ಸರ್. ಅದು ಅರ್ಧ ನಿಮಿಷದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರ ಫೋನ್ ಬಂತು. ಅವರು ತೋರಿಸಿದ್ರು, ಸರ್ ಮಂತ್ರಿಗಳ ಫೋನ್ ಒಂದು. ಇರಲಿಯಪ್ಪ, ಟಾಕ್ ಆದ ನಂತರ ಮಂತ್ರಿಗಳ ಹತ್ರ ಮಾತಾಡೋಣ. ಆಯ್ತು. ಏಕೇನು ಅರ್ಧ ನಿಮಿಷದಲ್ಲಿ ನಾನು ಸಹ್ಯಾದ್ರಿ ಕಾಲೇಜಲ್ಲಿದ್ದೇನಲ್ಲ, ಆ ಕಾಲೇಜಿನ ಮಾಲೀಕರು ಡಾಕ್ಟರ್ ಮಂಜುನಾಥ್ ಭಂಡಾರಿ ಅಂತ, ಈಗ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ನನ್ನ ಗಾಡ್ ಫಾದರ್ ಅವರು. ನಾನು ICUದಲ್ಲಿದ್ದು ಕೂಡ ಅವರ ಫೋನ್ ತೆಗಿದ್ದೇನೆ, ಅಂದರೆ ಅಷ್ಟು ಪ್ರೀತಿ ನನಗೆ ಅವರಲ್ಲಿ. ಅವರ ಫೋನ್ ಬಂದಾಗ ಇವರು ತೋರಿಸಿದ್ರು, ಸರ್ ಭಂಡಾರಿ ಸರ್ ಇದು ಫೋನು. ಅಯ್ಯೋ, ಆಗ ನಾನು ಎಲ್ಲರಿಗೂ ಹೇಳಿದೆ, 1 ನಿಮಿಷ ಕೊಡಿ ನನಗೆ, ನಾನೊಂದು ಫೋನ್ ತೆಗೆದು ಬರ್ತೇನೆ. ಆ ಕಡೆ ಹೋಗಿ ಫೋನ್ ತೆಗೆದು, ಸರ್ ನಾನೊಂದು ಪ್ರೋಗ್ರಾಮಲ್ಲಿದ್ದೇನೆ, ಅರ್ಧ ಗಂಟೆ ಬಿಟ್ಟು ಮಾತಾಡ್ತೇನೆ. ಆ ಕಡೆಯಿಂದ ಅವರು, ಏನೋ ನಿಮ್ಮ ದೊಡ್ಡ ಪ್ರೋಗ್ರಾಮು ಅಂತ ಕೇಳ್ತೇನೆ. ಇದು ನಮ್ಮ ಭಂಡಾರಿ ಸರಿಗೆ ವಾಯ್ಸ್ ಅಲ್ಲ. ನೋಡುವಾಗ ಆ ಕಾಲ್ ಬಂದದ್ದು ಆ IPS ಆಫೀಸರ್. ಅವರ ಹತ್ರ ಒಂದು ಸಾಫ್ಟ್ವೇರ್ ಇದೆ. ಆ ಸಾಫ್ಟ್ವೇರಲ್ಲಿ ನಾನು ನಿಮಗೆ ಫೋನ್ ಮಾಡುವಾಗ
ಯಾವ ನಂಬರ್ ಬೇಕು ನೋಡಿ, ಆ ನಂಬರ್ ತೋರಿಸ್ಲಿಕ್ಕೆ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್, ನಾನು ಎಲ್ಲರಿಗೆ ನಿಮ್ಮ ಹೆಡ್ ಮಾಸ್ಟರಿಗೂ ನಂಬರಿಂದ ಮೆಸೇಜ್ ಹಾಕ್ಲಿಕ್ಕೆ ಆಗ್ತದೆ, ಮಂಡೇ ರಜೆ ಅಂತ. ಅಷ್ಟು ಟೆನ್ಷನ್ ಆಯ್ತು ಈಗ, ಏನಪ್ಪ ಇದು, ಹೌದು ಆಯ್ತಾ. ಅಥವಾ ನಾನೊಂದು ಟೀಚರಿಗೆ ಒಂದು ಮೆಸೇಜ್ ಹಾಕ್ಬೋದು, ಕರೆಸ್ಪಾಂಡೆಂಟ್ ಸರ್ ಇದು ನಂಬರಿಂದ ಮೆಸೇಜ್, ನನ್ನ ಗೂಗಲ್ ಪೇ ಬ್ಲಾಕ್ ಆಗಿದೆ, ಒಂದು 5,000 ರೂಪಾಯಿ ಈ ನಂಬರಿಗೆ ಕಳಿಸು, ನಾನು ನಾಳೆ ಬಂದು ಸ್ಕೂಲಲ್ಲಿ ಅದನ್ನು ಕೊಡ್ತೇನೆ ಅಂತ. ಕರೆಸ್ಪಾಂಡೆಂಟಿಂದ ಬಂದಿದೆಯಲ್ಲ, ಮಾಡ್ತೀನಿ. ಅಥವಾ ಯಾರಾದರೂ ಒಂದು ಇಮೇಲ್ ಕಳಿಸ್ತಾರೆ ಸ್ಕೂಲಿಗೆ, ಪ್ರೆಸಿಡೆಂಟ್ ಅಥವಾ ಕರೆಸ್ಪಾಂಡೆಂಟ್ ಇದೇ ನಂಬರಿಂದ ಬರ್ತದೆ ಇಮೇಲ್ ಐ ಡಿ, ಈ ಅಕೌಂಟಿಗೆ ಒಂದು 50,000 ಹಾಕಿ ಅಂತ. ಆಫೀಸ್ ಅವರು ಹಾಕ್ತಾರೆ, ಯಾಕಂದ್ರೆ ಅವರಿಂದಲೇ ಬಂದಿದೆ ಅಲ್ವಾ. ದಯವಿಟ್ಟು ಇದಕ್ಕೆ ಒಳಗಾಗಬೇಡಿ, ಯಾಕಂದ್ರೆ ಈ ಒಂದು ಹೊಸ ಸ್ಕ್ಯಾಮ್ ಸ್ಟಾರ್ಟ್ ಆಗಿದೆ. ಒಂದು ಮೆಸೇಜ್ ಬರ್ತದೆ, ನೀವು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಿಲ್ಲ, ಇವತ್ತು ರಾತ್ರಿ 9 ಗಂಟೆಗೆ ನಿಮ್ಮ ಕನೆಕ್ಷನ್ ಡಿಸ್ಕನೆಕ್ಷನ್ ಆಗ್ತದೆ, ಆಗಬಾರ್ದಾದ್ರೆ ಈ ನಂಬರಿಗೆ ಕಾಲ್ ಮಾಡಿ ಅಂತ. ಕಾಲ್ ಮಾಡುವಾಗ ಅವ ಹೇಳ್ತಾನೆ, ಹೌದು ನೀವು ಬಿಲ್ ಕಟ್ಟಿಲ್ಲ, ಕಟ್ಟಲಿಕ್ಕೆ ನಮ್ಮದೊಂದು ಸಾಫ್ಟ್ವೇರ್ ಇದೆ, ಅದೀಗ ನಿಮಗೆ ಕಳಿಸ್ತೇನೆ ಅಂತ ವಾಟ್ಸ್ಆ್ಯಪಲ್ಲಿ ಕಳಿಸ್ತಾನೆ. ಆ ಸಾಫ್ಟ್ವೇರ್ಗೆ ಏನೇ ಹೆಸರಿರ್ಬೋದು, ಅದರ ಎಂಡಿಂಗ್ ಮಾತ್ರ ending.apk ಅಂತ. ಯಾರೆಲ್ಲ ನೋಡಿದ್ದೀವಿ .apk? ನೋಡಿದೆ? ಎಲ್ಲಿಯಾದರೂ ಆ APK ಅನ್ನು ನೀವು ಓದ್ತಿದ್ರೆ 100% ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0 ಆಗಿ ಹೋಗ್ತದೆ. ಎಷ್ಟೇ ಲಕ್ಷ ಇರಲಿ, ಕೋಟಿ ಇರಲಿ, 1,000 ಇರಲಿ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ 0. ಅದಕ್ಕೆ ದಯವಿಟ್ಟು ಯಾರು ಕೂಡ ನಿಮ್ಮ ಮೊಬೈಲಿಗೆ APK ಅಂತ ಎಂಡಿಂಗ್ ಆಗಿರುವ ಏನಾದರೂ ಒಂದು ಮೆಸೇಜ್ ಕಳಿಸಿದ್ರೆ ತಪ್ಪಿ ಕೂಡ ಅದನ್ನು ಓದಬೇಡಿ, ಅಲ್ಲೇ ಡಿಲೀಟ್ ಮಾಡಿಬಿಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಕೆಲವು ಪೇರೆಂಟ್ಸ್ಗಳಿಗೆ ಸ್ಕೂಲ್ ನಂಬರಿಂದ, ಮಕ್ಕಳ ನಂಬರಿಂದ ಕಾಲ್ ಬರ್ಬೋದು. ಹೇಗೆ IPS ಆಫೀಸರ್ ನನಗೆ ಫೋನ್ ಮಾಡಿದ್ದು ಹಾಗೆ ನಂಬರಿಂದ ಕಾಲ್, ಮಕ್ಕಳ ನಂಬರಿಂದ ಕಾಲ್. ಯಾರೋ ಒಬ್ಬ ರ್ಯಾಂಡಮ್ ಪರ್ಸನ್ ಮಾತಾಡ್ತಾನೆ, ಏನು ಹೇಳ್ತಾನೆ, ಸರ್ ನಿಮ್ಮ ಮಗ ರೋಡ್ ಕ್ರಾಸ್ ಮಾಡ್ತಾ ಇದ್ದ ಸರ್, ಅವನಿಗೆ ಒಂದು ಕಾರ್ ಬಂದು ಡಿಕ್ಕಿ ಹೊಡೆದಿದೆ, ನಾನು ಅವನಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದೇನೆ, ಅವನ ಫೋನಲ್ಲಿ ನಿಮ್ಮ ಹೆಸರು ಅಪ್ಪ ಅಂತ ಸೇವ್ ಮಾಡಿದ್ದ, ಅದಕ್ಕೆ ನಾನು ಫೋನ್ ಮಾಡಿದೆ. ಅಥವಾ ಅಪ್ಪಂದು ನಂಬರ್ ಡಯಲ್ ಮಾಡಿ ಕೊಟ್ಟ ಸರ್, ಈಗ ಅವನಿಗೆ ಪ್ರಜ್ಞೆ ಇಲ್ಲ ಸರ್, ಬಿದ್ದಿದ್ದಾನೆ ಸರ್, ನನ್ನ ಅಕೌಂಟಲ್ಲಿ ಹಣ ಇಲ್ಲ ಸರ್, ಈಗ ಅವನಿಗೆ ಚಿಕಿತ್ಸೆ ಕೊಡಲಿಕ್ಕೆ 5,000 ರೂಪಾಯಿ ನನಗೆ ಈಗಲೇ ಗೂಗಲ್ ಪೇ ಮಾಡಿದ್ದು ನನ್ನ ನಂಬರ್ ಕೊಡ್ತಾರೆ. ನೀವೇನು ಮಾಡ್ತೀರಿ? 100ರಲ್ಲಿ 100 ಪೇರೆಂಟ್ಸ್ ಕೂಡ 5,000 ರೂಪಾಯಿ ಗೂಗಲ್ ಪೇ ಮಾಡಿ ಕಾಲ್ ಬ್ಯಾಕ್ ಮಾಡ್ತೀವಿ, ಸಿಕ್ಕಿತಾ ಅಂತ. ಬಟ್ ನೀವು ಕಾಲ್ ಬ್ಯಾಕ್ ಮಾಡುವಾಗ ಕಾಲ್ ಅವನಿಗೆ ಹೋಗಲ್ಲ, ಯಾಕಂದ್ರೆ ಅವನು ಸಾಫ್ಟ್ವೇರ್ ಯೂಸ್ ಮಾಡಿ ಕಾಲ್ ಮಾಡಿದ್ರು. ಕಾಲ್ ಹೋಗುತ್ತೆ ನಿಮ್ಮ ಮಗನಿಗೆ. ನಿಮ್ಮ ಮಗ ಹೇಳ್ತಾನೆ, ಅಮ್ಮ ನಾನು ಡಾಕ್ಟರ್ ಅನಂತ ಪ್ರಭು ಸೆಷನಲ್ಲಿ ಇದ್ದೇನೆ, ಮತ್ತೆ ಮಾತಾಡ್ತೇನೆ ಅಂತ ಹೇಳಿ ಕಟ್ ಮಾಡ್ತಾನೆ. ಆಗ ನಿಮ್ಗೆ ಇನ್ನೊಂದು ಹಾರ್ಟ್ ಅಟ್ಯಾಕ್ ಆಗ್ತದೆ. 5,000. ಅದಕ್ಕೆ ಯಾರಾದರೂ ನಿಮ್ಗೆ ಈ ಥರ ಮೆಸೇಜು, ಇಮೇಲು, ಕಾಲ್ ಮಾಡಿದರೆ ಕಟ್ ಮಾಡಿ, ಕಾಲ್ ಬ್ಯಾಕ್ ಮಾಡಿ. ಕಾಲ್ ಬ್ಯಾಕ್ ಮಾಡುವಾಗ ಅವರೇ ಫೋನ್ ತೆಗೆದ್ರೆ ಎಸ್ ಅದು ಜೆನ್ಯೂನ್, ಅವರಲ್ಲ ಬೇರೆ ಕಡೆ ಹೋಯಿತು, ಇಟ್ ಈಸ್ ಫೇಕ್. ನೆಕ್ಸ್ಟ್, ಮಂಗಳೂರಲ್ಲಿ ಎಷ್ಟೋ ಜನರು ಇದಕ್ಕೆ ಒಳಗಾಗಿದ್ದಾರೆ. ಕರ್ನಾಟಕದಲ್ಲಿ ಬಿಡಿ, ಇಡೀ ಇಂಡಿಯಾದಲ್ಲಿ ಲಕ್ಷಗಟ್ಟಲೆ ಜನರು. ಏನಂದ್ರೆ, ನಿಮಗೆ ಒಂದು ವಿಡಿಯೋ ಕಾಲ್ ಬರ್ತದೆ, ಒಬ್ಬ ಯೂನಿಫಾರ್ಮ್ ಹಾಕಿ ಪೊಲೀಸ್ ಆಫೀಸರ್ ವಿಡಿಯೋ ಕಾಲ್ ಮಾಡ್ತಾರೆ.
ಇಲ್ಲಿ ತುಂಬ ಜನರು ನಿಮ್ಮ ಗಂಡಂದಿರು ಅಥವಾ ಫ್ಯಾಮಿಲಿ ಮೆಂಬರ್ಸು ಫಾರಿನಲ್ಲಿ, ದುಬೈಯಲ್ಲಿ, ಸೌದಿಯಲ್ಲಿ ಎಲ್ಲ ಇದ್ದಾರೆ, ಗೊತ್ತು ನನಗೆ. ಇನ್ನೊಂದು ಕಾಲ್ ಬರ್ತದೆ, ನಿಮ್ಮ ಹೆಸರಲ್ಲಿ ಒಂದು ಪಾರ್ಸೆಲ್ ಬಂದಿದೆ, ಆ ಪಾರ್ಸೆಲಲ್ಲಿ ಡ್ರಗ್ಸ್ ಇತ್ತು, ಈಗ ನಾವು ನಿಮ್ಮನ್ನು ಅರೆಸ್ಟ್ ಮಾಡ್ತೇವೆ. ನೀವು ಕಂಪ್ಯೂಟರ್ ಮುಂದೆ ಅಥವಾ ಸ್ಕ್ರೀನ್ ಮುಂದೆ ಎಲ್ಲೂ ಹೋಗಬಾರ್ದು. ಹೋದರೆ ಅರ್ಧ ಗಂಟೆಯಲ್ಲಿ ನೀವು ಎಲ್ಲಿರ್ತೀರಿ ಅಲ್ಲಿ ಬಂದು ನಮ್ಮ ಪೊಲೀಸ್ ನಿಮ್ಮನ್ನು ಅರೆಸ್ಟ್ ಮಾಡ್ತಾರೆ. ಇದಕ್ಕೆ ಅವರು ಡಿಜಿಟಲ್ ಅರೆಸ್ಟ್ ಅಂತ ಕರೀ, ಹೊಸ ಒಂದು ಪದ. ಯಾರಿಗಾದ್ರೂ ಬಂದಿದೆ ಈ ಪದ? ಬಂದರೂ ನೀವು ಹೇಳಲ್ಲ, ನನಗೆ ಡಿಜಿಟಲ್ ಅರೆಸ್ಟ್ ಅಂತ. ಈ ಅರೆಸ್ಟ್ ಆದ ನಂತರ ಜನರು ಅವ್ರು ಮತ್ತೆ ನೆಗೋಷಿಯೇಟ್ ಮಾಡೋದಾದ್ರೆ, ನೀನು ನನಗೊಂದು 2 ಲಕ್ಷ ಕೊಡು, ನಾನು ಕೇಸ್ ಸೆಟಲ್ ಮಾಡ್ತೇನೆ. ಅದು 2 ಲಕ್ಷ, 3 ಲಕ್ಷ, 5 ಲಕ್ಷ. ನನಗೆ ಮೊನ್ನೆ ಒಬ್ಬ ಮಂಗಳೂರಲ್ಲಿ ಒಬ್ಬ ಸಿಕ್ಕಿದ, ಡಿಜಿಟಲ್ ಅರೆಸ್ಟ್ ಆಗಿದ್ದ. ಎಷ್ಟು ಹಣ ಕಳ್ಕೊಂಡಿದೀಯ ಅಂತ ಕೇಳಿದೆ. ಮಂಗಳೂರಲ್ಲಿ 65 ಲಕ್ಷ ಸರ್ ಅಂತ ಹೇಳಿದ. ಶಾಕ್ ಆಯಿತು ನನಗೆ. 65 ಲ್ಯಾಕ್ಸ್. ಎಷ್ಟು ದಿನ ನಿನ್ನನ್ನು ಅರೆಸ್ಟ್ ಮಾಡಿದ್ರು ಅಂತ ಕೇಳಿದೆ. 2 ದಿನ ಸರ್ ಅಂತ ಹೇಳಿ. 2 ದಿನ ನೀನು ನಂಬರ್ 1 ನಂಬರ್ 2 ಎಲ್ಲಿ ಮಾಡಿದ್ದು ಅಂತ ಕೇಳಿದೆ. ಅಲ್ಲೇ ಸರ್ ಕೆಳಗಡೆ ಅಂತ ಪಾಪ. ಯಾಕಂದ್ರೆ ಅವ್ರಿಗೆ ಸ್ಕ್ರೀನ್ ಬಿಟ್ಟು ಆಚೆ ಕಡೆ ಹೋಗ್ಲಿಕ್ಕೂ ಬಿಡ್ತಾ ಇಲ್ಲ, ಅಷ್ಟು ಎದುರಿಸ್ತಾರೆ. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ನಮ್ಮ ದೇಶದಲ್ಲಿ ಮೊದಲು ಕಾನೂನು IPC, CRPC ಮತ್ತೆ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತಿತ್ತು. ಈಗ ಅದು ಚೇಂಜ್ ಆಗಿ 2023 ನಂತರ BNSS ಆ್ಯಂಡ್ BSA ಅಂತಾಗಿದೆ. ಯಾವುದೇ 3 ನಮ್ಮ ಕಾನೂನಲ್ಲಿ ಡಿಜಿಟಲ್ ಅರೆಸ್ಟ್ ಅಂತ ವಿಚಾರವೇ ಇಲ್ಲ. ಸೊ ಯಾರೇ ನಿಮಗೆ ಜಡ್ಜ್ ಇರಲಿ, ಪೊಲೀಸ್ ಇರಲಿ, ಕಸ್ಟಮರ್ ಇರಲಿ, ಯಾರೇ ಇಲ್ಲಿ ಕಾಲ್ ಮಾಡಿ ನೀವು ಡಿಜಿಟಲ್ ಅರೆಸ್ಟ್ ಅಂತ ಹೇಳಿದರೆ ಕಟ್ ಮಾಡಿದ್ದೀವಿ ಅಷ್ಟೇ. ದೇರ್ ಇಸ್ ನೋ ಡಿಜಿಟಲ್ ಅರೆಸ್ಟ್ ಇನ್ ಇಂಡಿಯಾ. ಸಿಂಪಲ್. ಅರ್ಥ ಆಯ್ತಾ? ನನಗೆ ಹೋಗಾಯಿತು. ಬಟ್ ಕೆಲವರಿಗೆ ತುಂಬ ಕ್ವೆಶ್ಚನ್ಸ್ ಇರ್ಬೋದು ಕೇಳಲಿಕ್ಕೆ. ನಿಮ್ಮ ಹತ್ರ ಯಾವುದೇ ಕ್ವೆಶ್ಚನ್ ಇದ್ದರೆ ನೆಕ್ಸ್ಟ್ 10 to 15 ಮಿನಿಟ್ಸ್ ನಾನು ನಿಮ್ಮ ಕ್ವೆಶ್ಚನ್ಸ್ ಕೇಳಿ ಅದಕ್ಕೆ ಆನ್ಸರ್ ಕೊಡ್ತೇನೆ. ಕನ್ನಡದಲ್ಲೂ ಕೇಳ್ಬೋದು, ಇಂಗ್ಲೀಷಲ್ಲಿ ಕೇಳ್ಬೋದು, ಹಿಂದಿಯಲ್ಲಿ ಕೇಳ್ಬೋದು, ಕೊಂಕಣಿ ಬಂದವರು ಕೊಂಕಣಿಯಲ್ಲೂ ಕೇಳಿ. ಬೇಕಾದ್ರೆ ತುಳುವಲ್ಲೂ ಬೇರೆ ಭಾಷೆಯಲ್ಲಿ ಬರಲ್ಲ, ಬೇರೆ ಭಾಷೆಯಲ್ಲಿ ಕೇಳಿ ಟ್ರೈ ಮಾಡ್ತೇನೆ ಆನ್ಸರ್ ಮಾಡಲಿಕ್ಕೆ. ಬೇರೆ ಯಾವುದಾದ್ರೂ ಭಾಷೆಯಲ್ಲಿ ಬರಲ್ಲ. ಓಕೆ, ಮೈಕ್ ಇದೆಯಾ? ಇಲ್ಲಾದರೆ ಈ ಮೈಕ್ ಕೊಡಿ, ನಾನು ಇದರಲ್ಲಿ ಮಾತಾಡ್ತೀನಿ. ಸ್ಕ್ಯಾಮ್ ಇದರಲ್ಲಿ ಆಗುವಂಥದ್ದು ಹೇಳಿದ್ರು. ಬಟ್ ಅದು APK ಬಂದಕ್ಕೂ ಅದನ್ನೇ ಬಳಸ್ತಾರೆ. AGP ಅಥವಾ NLA ಅಂತ ಯಾಕೆ ಬಳಸೋದಿಲ್ಲ, ಈ APK ಅಂತಲೇ ಯಾಕೆ ಬಳಸ್ತಾರೆ? ಆಗ ನಿಮ್ಗೆ ಗೊತ್ತಾಗೋದಿಲ್ವಾ APK ಅಂದರೆ ಇದು ಸ್ಕ್ಯಾಮ್, ಏನೋ ಫೇಕ್ ಅಂತ. ಇದು ಯಾಕೆ ಬಳಸ್ತಾರೆ? ಇದನ್ನು ಕಟ್ ಮಾಡ್ಬೋದು. ಬಟ್ ಅದರ ಮೇಲೂ APK ಬಂದ ಮೇಲೂ ಅದನ್ನು ಫಾರ್ವರ್ಡ್ ಮಾಡೋದು, ಮೂವ್ ಮಾಡೋದು, ಲಿಂಕ್ ಒತ್ತುವುದು ತಪ್ಪು ಅಂತ. ಇಂಥ ಸ್ಕ್ಯಾಮ್ ನೀವು ಏನು ಹೇಳಿದ್ರು, ಒಂದು ಈ ಬೇರೆ ಬೇರೆ ಸ್ಕ್ಯಾಮ್ಗಳು, ಫೇಕ್ ಕಾಲ್ಗಳು ಬಂದದ್ದು ನಿಮ್ಮ ಈ ಕೆರಿಯರ್ನಲ್ಲಿ ನಿಮಗೆ ವೈಯಕ್ತಿಕವಾಗಿ ಆದದ್ದು ಇದೆಯಾ? ನೀವು ಎಲ್ಲರನ್ನೂ ಕೇಳಿದ್ದೀರಿ, ಈಗ ನಿಮಗೆ ಆಗಿದೆ. ಯಾಕಂದರೆ ಕಂಪ್ಯೂಟರ್ ಸೈನ್ಸ್ ಮಾಡಿದವರು, IAS ಮಾಡಿದವರು, ಮತ್ತು ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದು ಬಲ್ಲವರಾಗಿರ್ತೀರಿ. ಅಂದರೆ ಒಂದೇ ಬ್ರಾಂಚ್ ಇದ್ದು ಹಲವು ಒಂದೇ ರೀತಿಯದ್ದು ಫ್ಯಾಕಲ್ಟಿ ಇದ್ದು ಬ್ರಾಂಚಸ್ಗಳು. ಹಾಗಾಗಿ ನಿಮ್ಮ ಅನುಭವವನ್ನು ಸ್ವಲ್ಪ ಹೇಳಿದರೆ ಒಳ್ಳೆಯದು. ಕಂಪ್ಯೂಟರ್ ಯೂಸ್ ಮಾಡುವವರು ನೋಡಿರ್ಬೋದು, ನಾವು ಮೈಕ್ರೋಸಾಫ್ಟ್ ವರ್ಡ್ ಅಂತ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೇವೆ ಟೈಪ್ ಮಾಡಲಿಕ್ಕೆ. ಆ ವರ್ಡ್ ಫೈಲನ್ನು ಸೇವ್ ಮಾಡಿದ ನಂತರ ಆ ಫೈಲ್ ನೇಮ್ ಏನಿರುತ್ತೆ, ಡಾಟ್, ಯಾರಾದರೂ ನಿಂತ್ಕೊಂಡು ಡಾಟ್ DOCX ಅಂತಿರುತ್ತೆ ಅಲ್ವಾ? ಎಕ್ಸೆಲ್ ಯೂಸ್ ಮಾಡುವವರು .XLSX ಅಂತಿರುತ್ತೆ. ಹಾಗೆ ಆಂಡ್ರಾಯ್ಡ್ ಅಲ್ಲಿ ಯಾವುದೇ ಆ್ಯಪ್ ನೀವು ಇನ್ಸ್ಟಾಲ್ ಮಾಡಬೇಕಾದ್ರೆ ಆ ಆ್ಯಪ್ ಇದು ಎಕ್ಸ್ಟೆನ್ಷನ್ ಅಂತ ಹೇಳುದು, ಅದು ಆಂಡ್ರಾಯ್ಡ್ ಪ್ಯಾಕೇಜ್ ಫೈಲ್ ಅಂತ ಹೇಳುದು, ಆಂಡ್ರಾಯ್ಡ್ ಪ್ಯಾಕೇಜ್ APK. ಅದು ನಿಮಗೆ ಚೇಂಜ್ ಮಾಡಲಿಕ್ಕೆ ಆಗಲ್ಲ. ಸೊ ಅದು ಫೈಲ್ ನೇಮ್ ಏನೇ ಇರ್ಬೋದು, COVID.APK, ಕೋವಿಡ್ ಟೈಮಲ್ಲಿ ಕೊಡ್ತಾ ಇದ್ರು ಅವರು.
Aadhaar.apk. ಸೊ ಅವ್ರು ಏನು ಬೇಕಾದ್ರೂ ಹೆಸರು ಮುಂದೆ ಹಾಕ್ತಾರೆ, ಬಟ್ ಎಂಡಲ್ಲಿ ಅದು .apk ಅಂತಲೇ ಇರಬೇಕು. ನಂಬರ್ 1. ಅದು ಐಫೋನಲ್ಲಿ ಓಪನ್ ಆಗಲ್ಲ. ಸೊ ಕೆಲವು ಹುಡುಗಿಯರ ನೋಡಿ ಬಂದು ನಾನು ಇದನ್ನು ಒತ್ತಿದೆ ಸರ್ ಅಂದರೆ ಏನು APK, ಫೋನ್ ಯಾವುದು ಐಫೋನ್ ಇಟ್ಬಿಡು ಅಂತ ಹೇಳಿ. ಅದು ಐಫೋನಲ್ಲಿ ವರ್ಕ್ ಆಗಲ್ಲ, ಆ್ಯಂಡ್ರಾಯ್ಡಲ್ಲಿ ಮಾತ್ರ ವರ್ಕ್ ಆಗೋದು. ಎರಡನೇದು, ಸರ್ ಒಂದು ಪ್ರಶ್ನೆ ಕೇಳಿದ್ರು, ಸರ್ ನಿಮ್ಗೇನಾದರೂ ಸೈಬರ್ ಅಟ್ಯಾಕ್ ಆಗಿದೆಯಾ? ಹೀಗೆ ನಾನು ಯಾವಾಗ ಹೇಳಿದ್ದೆ, ಜಗತ್ತಲ್ಲಿ 3 ಥರದ್ದು ಜನರು ಇರ್ತಾರೆ. ಫಸ್ಟ್, ನನಗೆ ಸೈಬರ್ ಬಗ್ಗೆ ಎಲ್ಲ ಗೊತ್ತಿದೆ ಅಂತ ಹೇಳುವುದು ಒಂದು. ಎರಡನೇದು, ನನಗೆ ಸೈಬರ್ ಬಗ್ಗೆ ಎಂಥದ್ದು ಗೊತ್ತಿಲ್ಲ ಅಂತ ಹೇಳುವುದು. ಮೂರನೇದು, ಸರ್ ನನಗೇನೋ ಸ್ವಲ್ಪ ವಿಚಾರ ಗೊತ್ತಿದೆ ಸರ್ ಅಂತ ಹೇಳಿ. ಅದಕ್ಕೆ ಅವ್ರು ಕೇಳೋದು, ಯಾರಿಗೆ ಫಸ್ಟ್ ಅಟ್ಯಾಕ್ ಆಗುದು ಅಂತ. ಫಸ್ಟ್ ಅಟ್ಯಾಕ್ ಆಗುದು ನನಗೆಲ್ಲ ಗೊತ್ತಿದೆ ಅಂತ ಹೇಳ್ತಾರಲ್ಲ ಅವನಿಗೆ. ಸೆಕೆಂಡ್, ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ ಅವ. ಥರ್ಡ್, ನನಗೆ ಸ್ವಲ್ಪ ಗೊತ್ತಿದೆ ಅಂದರೆ ಎಲ್ಲರಿಗೆ ಅಟ್ಯಾಕ್ ಆಗುತ್ತೆ. ಅದು ಅನಂತ ಪ್ರಭು ಬೇರೆ, ಮುಜಾಮಿಲ್ ಬೇರೆ ಅಂತಿಲ್ಲ, ಎಲ್ಲರಿಗಾಗುತ್ತೆ. ಬಟ್ ಡಿಫರೆನ್ಸ್ ಇದೆ. ಡಿಫರೆನ್ಸ್ ಏನಂದರೆ, ಮುಜಾಮಿಲ್ಗೆ ಸೈಬರ್ ಅಟ್ಯಾಕ್ ಆದರೆ ನ್ಯೂಸ್ ಪೇಪರಲ್ಲಿ ಯಾವುದೋ ಒಂದು ಮಧ್ಯದ ಪೇಜಲ್ಲಿ ಬರ್ತದೆ, ಒಬ್ಬಂದು ಅಕೌಂಟ್ ಬ್ಯಾಂಕ್ ಖಾತೆಯಿಂದ 60 ಲಕ್ಷ ರೂಪಾಯಿ ಹೋಯಿತು ಅಂತ. ನನ್ನ ಅಕೌಂಟಿಂದ 10,000 ಹೋದರೂ ಕೂಡ ಅದು ನ್ಯೂಸ್ ಪೇಪರ್ ಇದು ಫ್ರಂಟ್ ಪೇಜಲ್ಲಿ ಬರ್ತದೆ. ಸೈಬರ್ ಎಕ್ಸ್ಪರ್ಟ್ ಇದು ಹಣ ಹೋಯಿತು, ಅವರು ಹಣ ಬರೆಯುವುದಿಲ್ಲ, ಹೋಯಿತು ಅಂತ ಬರುತ್ತೆ. ಬಟ್ ಅಟ್ಯಾಕ್ ಕ್ಯಾನ್ ಹ್ಯಾಪನ್ ಟು ಎನಿಬಡಿ. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನಾನು ನಮ್ಮ ದೇಶದ ಮೋಸ್ಟ್ ಆಫ್ ದ ಏಜೆನ್ಸೀಸ್ಗಳಿಗೆ IPS ಇರ್ಬೋದು, NIA ಇರ್ಬೋದು, CRPF ಇರ್ಬೋದು, CISF ಇರ್ಬೋದು, ಅದಕ್ಕೆ ಟ್ರೈನ್ ಮಾಡುವುದರಿಂದ ಹೈಯೆಸ್ಟ್ ಅಟ್ಯಾಕ್ ಆಗೋದು ನನಗೆ ಸರ್. ಹೈಯೆಸ್ಟ್ ಅಟ್ಯಾಕ್ ಆಗೋದು ನನಗೆ. ಅದಕ್ಕೆ ಮುಜಾಮಿಲ್ ಯಾವಾಗಲೂ ಕೇಳಿದ್ರೆ, ಸರ್ ನೀವು ಗನ್ ಮ್ಯಾನ್ ಇಟ್ಕೊಂಡು ಯಾಕೆ ತಿರುಗಾಡುವುದಿಲ್ಲ ಅಂತ. ಗನ್ ಮ್ಯಾನಲ್ಲಿ ಅವ್ರು ಶೂಟ್ ಮಾಡೋದಲ್ಲ, ಅವ್ರು ನನಗೆ ನನ್ನ ಮೊಬೈಲ್ ಫೋನಲ್ಲಿ ಅಟ್ಯಾಕ್ ಮಾಡೋದು. ಸೊ ಅದಕ್ಕೆ ಅಟ್ಯಾಕ್ಸ್ ಆಗ್ತಾ ಇರುತ್ತೆ. ಅದಕ್ಕೆ ನಾನು ಆದಷ್ಟು ಜಾಸ್ತಿ ಜಾಗ್ರತೆ ಮಾಡ್ತಾ ಇರ್ತೇನೆ ಸರ್. ನನ್ನ ಫೋನ್ ಚೇಂಜ್ ಮಾಡೋದು, ಆ್ಯಂಟಿವೈರಸ್ ಹಾಕೋದು, ಇವತ್ತು ಮಾಡಿರೋ ಫೋನ್ ನಾಳೆ ಯೂಸ್ ಮಾಡಲಿಕ್ಕಿಲ್ಲ, ನಂಬರ್ ಚೇಂಜ್ ಮಾಡೋದು, ಇದನ್ನೆಲ್ಲ ಮಾಡ್ತಾ ಇರಬೇಕಾಗುತ್ತೆ. ಬಟ್ ನೀವು ಇಷ್ಟೆಲ್ಲ ಒದ್ದಾಡಬೇಕಂತಿಲ್ಲ, ಯಾಕಂದರೆ ನೀವು ಈ ಫೀಲ್ಡಲ್ಲಿಲ್ಲ. ಬಟ್ ನೀವು ಸ್ವಲ್ಪ ಆ್ಯಂಟಿವೈರಸ್ ಅಪ್ಡೇಟ್ಸ್ ಅಂತ ಬರುವಾಗ ಫೋನಲ್ಲಿ ಅಪ್ಡೇಟ್ ಮಾಡೋದು, ಬೇಡದ್ದು ಆ್ಯಪ್ಸ್ಗಳು ಹಾಕಲಿಕ್ಕಿಲ್ಲ. ಕೆಲವು ಆ್ಯಪ್, ಕ್ಯಾಲ್ಕುಲೇಟರ್ ಅಂತ ಆ್ಯಪ್ ಇರ್ತದೆ, ಅದು ಕ್ಯಾಮರಾ ಪರ್ಮಿಷನ್ ಕೇಳ್ತದೆ. ಯಾಕೆ ಕೊಡಬೇಕು? ಕೊಡಬೇಡಿ. ನೋಡಿ, ಆ್ಯಪ್ ಬೇಡಂತ ಪರ್ಮಿಷನ್ಸ್ ಎಲ್ಲ ಕೇಳಿದರೆ ಅದಕ್ಕೆ ಕೊಡಬೇಡಿ. ಯಾಕೆ ಕೊಡಬೇಕು ನೀವು? ಕ್ಯಾಲ್ಕುಲೇಟರ್ ಆ್ಯಪಿಗೆ ಕ್ಯಾಮರಾ ಯಾಕೆ ಬೇಕಾಗಿರೋದು? GPS ಯಾಕೆ ಬೇಕದಕ್ಕೆ? ಸೊ ನೀವು ನೋಡಿ, ಅದಕ್ಕೆ ಅಗತ್ಯ ಇದೆಯಾ? ಇದ್ರೆ ಕೊಡಿ, ಇಲ್ಲದ್ರೆ ಕೊಡಬೇಕು. ಇದನ್ನು ನೀವು ಸ್ವಲ್ಪ ಕೇಳಿದೆ. ಮತ್ತೆ ಐದನೇದು, ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ಫೋನನ್ನು ಇನ್ನೊಬ್ಬರಿಗೆ ಕೊಡಬೇಡಿ. ಎಲ್ಲಿಯಾದರೂ ಗ್ರಾಚಾರಕ್ಕೆ ನೀವು ನಿಮ್ಮ ಫೋನನ್ನು ಮುಜಾಮಿಲ್ ಅವರಿಗೆ ಕೊಟ್ಟರೆ, ಅರ್ಧ ನಿಮಿಷದಲ್ಲಿ ಅವರು ಅದರಲ್ಲಿ ಒಂದು ಸಾಫ್ಟ್ವೇರ್ ಹಾಕಿ, ನೀವು ನಿಮ್ಮ ಫೋನಲ್ಲಿ ಯಾರ ಹತ್ರ ಮಾತಾಡ್ತೀರಿ, ಎಲ್ಲಿ ಹೋಗ್ತೀರಿ, ಏನು ಮಾಡ್ತೀರಿ, ರಾತ್ರಿ ಏನು ಮಾಡ್ತೀರಿ, ಬೆಳಿಗ್ಗೆ ಏನು ಮಾಡ್ತೀರಿ, ಇದನ್ನೆಲ್ಲವ ಮಡಿಕೇರಿಯಲ್ಲಿ ಕೂತ್ಕೊಂಡು ನೋಡ್ತಾರೆ. ನೆನಪು. Yes, any other questions? 8951511111. ಡಾಕ್ಟರ್ ಅನಂತ್ ಪ್ರಭು ಅಂತ ಟ್ರೂ ಕಾಲರ್ ಇದ್ದವರಿಗೆ ಸಿಗ್ಬೋದು. ಬಂತು ನನಗೆ ಕಾಲ್ಸ್. ಎನಿ ಅದರ್ ಕ್ವೆಶನ್ಸ್? ನೀವು ಲೈಕ್ ಮಾಡಿದರೆ ಪೊಲೀಸರು ನೋಡ್ತಾರೆ ಯಾರೆಲ್ಲ ಲೈಕ್ ಮಾಡಿದಾರಂತ. ಲೈಕ್ ಮಾಡಿದ್ದೆಲ್ಲರಿಗೆ ಆಕ್ಷನ್ ಇದೆ ಅವರಿಗೆ, ಸೇಮ್ ಆಕ್ಷನ್. ಯಾರಾದರೂ ಕ್ರಿಯೇಟ್ ಮಾಡಿದ್ದಾರೆ, ಅದು ಲೈಕ್ ಮಾಡಿದ ಮತ್ತೆ ಫಾರ್ವರ್ಡ್ ಮಾಡಿದವರಿಗೆ ಕೂಡ ಅದೇ ಆಕ್ಷನ್ ಆಗುತ್ತೆ. ನೀವು ಮತ್ತೆ ಕೋರ್ಟ್ ಕಚೇರಿ ಅಂತ ಮನೆಯಲ್ಲಿ ಲಾಯರಿಗೆ ಹಣ ಕೊಟ್ಟು ಓಡ್ತಾ ಇರಬೇಕು. ಸ್ವಲ್ಪ ಜಾಗ್ರತೆ ಅದೇ. ಎಸ್, ಪ್ರಶ್ನೆ ಕೇಳ್ತಾರೆ, ಸರ್ ನನ್ನ ಮಗ ಬೆಳಿಗ್ಗೆ ಓದಬೇಕಾ ರಾತ್ರಿ ಓದಬೇಕಾ? ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಂದ್ರೆ, ಓದಿದ್ರೆ ದೊಡ್ಡ ವಿಷಯ, ಓದ್ತಾನಂತಾಯ್ತಲ್ವ, ಅದೇ ಒಂದು ದೊಡ್ಡ ವಿಷಯ. ಸೆಕೆಂಡ್ ಪಾಯಿಂಟ್, ಕೆಲವರು Oh